ಕೃಷ್ಣಂ ವಂದೇ ಜಗದ್ಗುರುಂ. ಹಾರನೋ ಪುರಸೋಯಿತಂ ರತ್ನಕಂಕಣಕೇಯೂರಂ ಕೃಷ್ಣಂ ವಂದೇ ಜಗದ್ಗುರುಂ. ಲಾಲಕಸಂಯುಕ್ತಂ ಪೂರ್ಣಚಂದ್ರನಿಭಾನನಂ ವಿಲಸತ್ಕುಂಡಲಧರಂ ಕೃಷ್ಣಂ ವಂದೇ ಜಗದ್ಗುರುಂ. ಮಂದಾರಗಂಧಸಂಯುಕ್ತಂ ಚಾರವಾಸಂ ಚತುರ್ಭುಜಂ ಕೃಷ್ಣಂ ವಂದೇ ಜಗದ್ಗುರುಂ. ಫುಲ್ಲಪದ್ಮಪತ್ರಾಕ್ಷಂ ನೀಲಜೀಮೂಷವಾಂಗಂ ಯಾದವಾನಾಂ ಶಿರೋರತ್ನಂ ಕೃಷ್ಣಂ ವಂದೇ ಜಗದ್ಗುರುಂ. ರುಕ್ಮಿಣೀಕೇಳಿ ಸಂಯುಕ್ತಂ ಪೀತಾಂಬರಸುಶೋಭಿತಂ ಅವಾಪ್ತ ತುಳಸೀಗಂಧಂ ಕೃಷ್ಣಂ ವಂದೇ ಜಗದ್ಗುರುಂ. ಗೋಪಿಕಾನಾಂ ಕುಚದ್ವಂದ್ವ ಕುಂಕುಮಾಂಕಿತವಕ್ಷಸಂ ಶ್ರೀಕೇಶವಾಸಂ ಕೃಷ್ಣಂ ವಂದೇ ಜಗದ್ಗುರುಂ. ನಮಸ್ಕಾರ ಎಲ್ಲರಿಗೂ. 2ನೇ ಅಧ್ಯಾಯದ 7 ಮತ್ತು 8ನೆಯ ಶ್ಲೋಕವನ್ನು ಕುರಿತು ಒಂದು 4 ಮಾತನ್ನು ನಾವು ಪರಸ್ಪರ ವಿನಿಮಯ ಮಾಡಿಕೊಂಡಿದ್ವಿ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿ ತ್ವಾಂ ಧರ್ಮಸಮ್ಮೂಢಚೇತಾಃ ಯಚ್ಛ್ರೇಯಸ್ಯಾನ್ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ ನಹಿ ಪ್ರಪಶ್ಯಾಮಿ ಮಮ ಅಪನುದ್ಯಾತ್ ಯತ್ ಶೋಕಂ ಉಚ್ಛೋಷಣಂ ಇಂದ್ರಿಯಾಣಾಂ ಅವಾಪ್ಯ ಭೂಮಾ ವಸಪತ್ನಮೃದ್ಧಂ ರಾಜ್ಯಂ ಸುರಾಣಾಮಪಿ ಚ ಆಧಿಪತ್ಯಂ. ಪ್ರಾರಂಭದ 2 ಶ್ಲೋಕಗಳಿಂದ ಅರ್ಜುನನ ಶೋಕ ಸಂತಾಪಗಳು ಸ್ವಲ್ಪ ಮಟ್ಟಿಗೆ ಕಮ್ಮಿಯಾಗಿದೆ ಅನ್ನುವಂತಹ ರೀತಿಯಲ್ಲಿ ನನಗೇನು ಗೊತ್ತಿಲ್ಲ, ನನಗದನ್ನೆಲ್ಲ ತಿಳಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾನೆ ಅರ್ಜುನ. ಈ ಹಂತದಲ್ಲಿ ಸಂಜಯ ಹೇಳುವಂತಹ ಮಾತು 9ನೇ ಶ್ಲೋಕದಿಂದ ಹೇಳಿಕೊಳ್ಳೋಣ. ಸಂಜಯ ಉವಾಚ ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಮುಕ್ತ್ವಾ ತೂಷ್ಣೀಂ ಬಭೂವಃ. ಏವಮುಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯ ಇತಿ ಗೋವಿಂದಮುಕ್ತ್ವಾ ತೂಷ್ಣೀಂ ಬಭೂವಃ. ಏವಂ ಉಕ್ತ್ವಾ ಹೃಷೀಕೇಶಂ ಗುಡಾಕೇಶಃ ಪರಂತಪ ನ ಯೋತ್ಸ್ಯೇ ಇತಿ ಗೋವಿಂದಂ ಉಕ್ತ್ವಾ ತೂಷ್ಣೀಂ ಬಭೂವಃ. ಪರಂತಪ ಧೃತರಾಷ್ಟ್ರನನ್ನು ಉದ್ದೇಶ ಮಾಡಿ ಹೇಳ್ತಾ ಇದ್ದಾನೆ ಸಂಜಯ. ಹೇ ರಾಜ, ಗುಡಾಕೇಶಃ ನಿದ್ರೆಯನ್ನು ಗೆದ್ದಂತಹ ಅರ್ಜುನ ಅಥವಾ ಪೊದೆಯಂತೆ ಇರುವ ಕೂದಲುಳ್ಳವನು ಅನ್ನುವ ಅರ್ಥವೂ ಉಂಟು ಅದಕ್ಕೆ. ಗುಡಾಕೇಶ ನಿದ್ರೆಯನ್ನು ಗೆದ್ದಂತಹ ಅರ್ಜುನ
ಋಷಿಕೇಶಂ ಅಂತರ್ಯಾಮಿಯಾದ ಭಗವಂತನನ್ನು ಅಂದರೆ ಶ್ರೀಕೃಷ್ಣನಲ್ಲಿ ಏವಂ ಈ ಪ್ರಕಾರವಾಗಿ ಉಕ್ತ್ವಾ ಹೇಳಿ, ಯಾವ ಪ್ರಕಾರವಾಗಿ? ಕಾರ್ಪಣ್ಯ ದೋಷೋಪಹತ ಸ್ವಭಾವ ಯಚ್ಛ್ರೇಯಸ್ಯಾನ್ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತೇಹಂ ಶಾಧಿ ಮಾಂ ತ್ವಾಂ ಪ್ರಪನ್ನಂ. ಈ ರೀತಿಯಾಗಿ ಹೇಳಿ ಉಕ್ತ್ವಾ ಹೇಳಿಕೊಂಡು ಗೋವಿಂದಂ ಭಗವಂತನಾದ ಗೋವಿಂದನಲ್ಲಿ ನ ಯೋತ್ಸ್ಯೆ ನಾನು ಯುದ್ಧ ಮಾಡಲಾರೆ. ಯೋತ್ಸ್ಯ ಅಂತ ಇದೆ, ಅದನ್ನು ಪದಚ್ಛೇದ ಮಾಡಿ ನಾವು ಅರ್ಥ ಹೇಳಿಕೊಡುವಾಗ ಯೋತ್ಸ್ಯೆ ಅಂತ ಆಗುತ್ತೆ. ನ ಯೋತ್ಸ್ಯೆ ನಾನು ಯುದ್ಧ ಮಾಡಲಾರೆ ಇತಿ ಹೀಗೆಂಬುದಾಗಿ ಸ್ಪಷ್ಟವಾಗಿ ಉಕ್ತ್ವಾ ಹೇಳಿ ತೂಷ್ಣೀಂ ಬಭೂವ. ತೂಷ್ಣೀಂ ಅಂದರೆ ತಟಸ್ಥ, ಸುಮ್ಮನಾಗಿ ಬಿಟ್ಟ. ಬಭೂವ ಅಂದರೆ ಆಗಿಬಿಟ್ಟ, ಇದ್ದ, ಸುಮ್ಮನಾಗಿ ಉಳಿದು ಬಿಟ್ಟ. ಹೇ ರಾಜ, ನಿದ್ರೆಯನ್ನು ಗೆದ್ದಂತಹ ಅರ್ಜುನ ಅಂತರ್ಯಾಮಿಯಾದಂತಹ ಭಗವಂತನಾದ ಶ್ರೀಕೃಷ್ಣನಲ್ಲಿ ಈ ಪ್ರಕಾರವಾಗಿ ಹೇಳಿಕೊಂಡು ಭಗವಂತನಾದ ಗೋವಿಂದನಲ್ಲಿ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಸುಮ್ಮನಾಗಿಬಿಟ್ಟ. ಇದಾದ ಮೇಲೆ ಶ್ರೀಕೃಷ್ಣನ ಮಾತು ಇಲ್ಲಿಂದ ಉಪದೇಶದ ಪ್ರಾರಂಭ ಅಂತ ಹೇಳ್ತಾರೆ. ಡಾಕ್ಟ್ರು ಒಂದು ಮಾತು ಹೇಳಿದ್ರು, ಶುಕ್ರವಾರ ಬರುತ್ತಾ ಯಾವಾಗ ಅಂತ ಕಾಯ್ತಾ ಇರ್ತೀವಿ ನಾವು ಅಂತ. ಈ ಶ್ಲೋಕದಿಂದ ಆ ಕಾಯುವಿಕೆ ಎಲ್ಲ ನಿಂತು ಹೋಗುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ತತ್ವಚಿಂತನೆಯ ಬಹಳ ಕಠಿಣವಾದಂತಹ ವಸ್ತು ವಿಚಾರ ಇದು. ಆದ್ದರಿಂದ ಇದನ್ನು ನಾನು ಬಹಳ ಸರಳವಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ತಾತ್ವಿಕವಾದಂತಹ ಪರಿಭಾಷೆಯನ್ನು ನಾವು ಇಟ್ಟುಕೊಂಡು ಹೊರಟ್ರೆ ಅದು ಬಹಳ ಕಷ್ಟ ಆಗ್ತದೆ. ಆದ್ದರಿಂದ ಮುಂದಿನ ವಾರವೂ ಕ್ಲಾಸ್ ಇದೆ ಅನ್ನುವ ದೃಷ್ಟಿಯಿಂದ ನಿಮಗೆ ಅನ್ನಿಸಬೇಕು ಅನ್ನೋ ದೃಷ್ಟಿಯಿಂದ ಯಥಾಮತಿ ನನಗೆ ಗೊತ್ತಿದ್ದ ಹಾಗೆ ಹೇಳ್ತೀನಿ. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ. ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ತಮುವಾಚ ಹೃಷೀಕೇಶಃ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ಮಧ್ಯೆ ವಿಷೀದಂತಮಿದಂ ವಚಃ. ಇದು ಕೂಡ ಸಂಜಯನ ಮಾತೆಯ. ತಂ ಉವಾಚ ತಮುವಾಚ ಹೃಷೀಕೇಶಃ ಪ್ರಹಸನ್ ಇವ ಭಾರತ ಸೇನಯೋಃ ಉಭಯೋಃ ಮಧ್ಯೆ ವಿಷೀದಂತಂ ಇದಂ ವಚಃ. ಹೇ ಭರತವಂಶದ ರಾಜನಾದ ಧೃತರಾಷ್ಟ್ರ, ಹೃಷೀಕೇಶಃ ಭಗವಂತನಾದ ಶ್ರೀಕೃಷ್ಣ, ಉಭಯೋಃ ಎರಡೂ ಸೇನೆಯೋಃ ಸೈನ್ಯಗಳ ಮಧ್ಯದಲ್ಲಿ ವಿಷೀದಂತಂ ನಿಂತುಕೊಂಡು ಶೋಕಿಸುತ್ತಿರುವ ತಂ ಅಂದರೆ ಅರ್ಜುನ, ತಂ ಆ ಅರ್ಜುನನನ್ನು ಕುರಿತು ಪ್ರಹಸನ್ ಇವ ನಗುತ್ತಿರುವವನಂತೆ ಇದಂ ಈ ವಚಃ ಮಾತುಗಳನ್ನು ಉವಾಚ ಹೇಳಿದರು. ಇಲ್ಲಿ ಪ್ರಹಸನ್ನಿವ ಭಾರತ ಅನ್ನುವಂತಹ ಮಾತುಂಟು. ಆ ಸಂದರ್ಭವನ್ನು ನೆನೆಸಿಕೊಂಡ್ರೆ ಯಾರಿಗಾರು ನಗಲಿಕ್ಕೆ ಸಾಧ್ಯವಾ? 18 ಅಕ್ಷೌಹಿಣಿ ಸೇನೆ ಎರಡೂ ಕಡೆ ರಣರಂಗಕ್ಕಾಗಿ ಕಾದು ಒಬ್ಬರನ್ನೊಬ್ಬರು ಕಡಿದು ಕೊಲ್ಲಲಿಕ್ಕಾಗಿ ಸಿದ್ಧವಾಗಿ ನಿಂತಿದ್ದಾರೆ. ಆಟಮ್ ಬಾಂಬ್ ಹಾಕಬೇಕಾಗಿರ್ತದೆ. ವಿಜ್ಞಾನಿಯೋ ಇಂಜಿನಿಯರೋ ಒಬ್ಬ ಇದ್ರ ಬಟನ್ ಒತ್ತುವಂತಹ ಸ್ಥಿತಿಯಲ್ಲಿರ್ತಾನೆ. ಅವನು ನಗುಲಿಕ್ಕೆ ಸಾಧ್ಯವಾ? ಎಷ್ಟು ಅವನಲ್ಲಿ ಆ ಟೆನ್ಷನ್ ಇರ್ತದೆ. ಅದು ಅರ್ಜುನನಿಗಿದೆ, ಕೃಷ್ಣನಿಗಿಲ್ಲ. ಬಟನ್ ಒತ್ತುವ ಕೃಷ್ಣನಿಗೆ ಇಲ್ಲ. ಅರ್ಜುನ ಆ ರೀತಿಯಲ್ಲಿ ವಿಷೀದಂತಂ, ಅವನಿಗೆ ಶೋಕ ಬರ್ತಾ ಇದೆ. ಕಾರಣ ಅಸ್ಥಾನದಲ್ಲಿ ಬಂದಂತಹ ಒಂದು ಮೋಹ ಕಾರುಣ್ಯ.
ಆದರೆ ಕೃಷ್ಣನಿಗೆ ಚೆನ್ನಾಗಿ ಗೊತ್ತು ಈ ಯುದ್ಧ ಯಾಕೆ ಆಗ್ತಾ ಇದೆ, ಈ ಯುದ್ಧ ಮಾಡಲಿಕ್ಕೆ ಕಾರಣವೇನು, ಈ ಯುದ್ಧದಿಂದ ಪರಿಣಾಮ ಏನಾಗ್ತದೆ, ಈ ಯುದ್ಧ ಆಗಲೇಬೇಕು ಯಾಕೆ, ಈ ಯುದ್ಧ ಅರ್ಜುನ ಬಹಳ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ಮಾತನಾಡಿಬಿಟ್ಟು ಒಂದು ಸುಂದರವಾದಂತಹ ಜಾಲವನ್ನು ಹೆಣೆದಿದ್ದ. ಯುದ್ಧ ಮಾಡುವುದರಿಂದ ಹಾಗಾಗುತ್ತೆ, ಹೀಗಾಗುತ್ತೆ, ಅದಾಗುತ್ತೆ, ಇದಾಗುತ್ತೆ ಅಂತ. ಆದರೆ ಕೃಷ್ಣನ ಚಿಂತನೆಯೇ ಬೇರೆ. ಯುದ್ಧ ಮಾಡುವುದರಿಂದ ಏನೆಲ್ಲ ಆಗತ್ತೆ ಎನ್ನುವುದಕ್ಕಿಂತ ಯುದ್ಧ ಮಾಡದೇ ಇರುವುದರಿಂದ ಏನಾಗತ್ತೆ ಅನ್ನುವುದರ ಮೇಲೆ ಅವನ ಮನಸ್ಸಿದೆ. ಯುದ್ಧ ಮಾಡದೇ ಹೋದರೆ ದುಷ್ಟರು ಕೌರವರು ಇನ್ನಷ್ಟು ಬಲಿತ್ಕೊಂಡು ಬಿಡ್ತಾರೆ. ದುಷ್ಟರನ್ನು ನಾವು ಬಲಿಲಿಕ್ಕೆ ಬಿಟ್ಟರೆ ಆವಾಗ ಇಡೀ ಸಮಾಜಕ್ಕೆ ಕಂಟಕ, ರಾಜ್ಯಕ್ಕೆ ಕಂಟಕ, ದೇಶಕ್ಕೆ, ಲೋಕಕ್ಕೆ ಕಂಟಕ. ಆದ್ದರಿಂದ ಯುದ್ಧ ಆಗಲೇಬೇಕು ಅನ್ನುವಂತಹ ನಿಶ್ಚಿತವಾದ ಮನಸ್ಸು ಕೃಷ್ಣನಿಗೆ ಉಂಟು. ಹಾಗಾಗಿ ಅವನಿಗೆ ಮಕ್ಕಳು ಹೊರಗಡೆಗೆ ಹೋಗಿ ಗೋಲಿನೋ ಬುಗುರಿನೋ ಕಳ್ಕೊಂಡು ಬಂದು ಅಪ್ಪ ಅಮ್ಮನ ಎದುರುಗಡೆಗೆ ಅಯ್ಯೋ ಅಂತ ಅಳ್ತಾ ಇರ್ತಾರಲ್ಲ, ಆವಾಗ ಏನಾಯಿತು, ಇಲ್ಲ ನನ್ನ ಗೋಲಿ ಕಳೆದು ಅಷ್ಟೇನಾ ಅಂತ ನಗ್ತಾರಲ್ಲ ಅಪ್ಪ ಅಮ್ಮಂದರು. ಆ ರೀತಿಯಲ್ಲಿ ಕೃಷ್ಣ ನಗ್ತಾ ಇದ್ದಾನೆ ಅರ್ಜುನನ ಬಾಲಿಶ ಬುದ್ಧಿಯನ್ನು ಕಂಡು. ಪ್ರಹಸನ್ನಿವ ಭಾರತ. ಸಾಮಾನ್ಯವಾಗಿ ಫಳಾರಂತ ಮಿಂಚು ಹೊಳೆದರೆ ಅದಾದ ಮೇಲೆ ಮುಸಲಧಾರೆಯಂತೆ ವರ್ಷ ಸುರಿಯುತ್ತಲ್ವೇ. ಹಾಗಾಗಿ ಈ ಕೃಷ್ಣನ ಆ ನಗು, ಮಂದಹಾಸದ ಒಂದು ನಗು ಏನನ್ನು ತೋರಿಸುತ್ತೆ ಅಂದರೆ ಮುಂದೆ ಬರುವಂತಹ ಆ ಕೃಷ್ಣನ ಅನಂತವಾದಂತಹ ಉಪದೇಶವೆಂಬ ಅಮೃತ ವರ್ಷದ ಬರುವಿಕೆಗೆ ಒಂದು ಮಿಂಚಿದ್ದಂತೆ ಅಂತ ಹೇಳಿ ಅದನ್ನು ವರ್ಣಿಸ್ತಾರೆ. ಆ ರೀತಿಯಲ್ಲಿ ಪ್ರಹಸನ್ನಿವ ಭಾರತ ವಿಷೀದಂತಂ ತಂ, ಶೋಕಿಸುತ್ತಿರುವ ಆ ಅರ್ಜುನನನ್ನು ಕುರಿತು ಇದಂ ವಚಃ ಉವಾಚ, ಈ ಮಾತನ್ನು ಹೇಳ್ತಾರೆ. ಇಲ್ಲಿಂದ ಉಪದೇಶದ ಪ್ರಾರಂಭ. ಈ 11ನೆಯ ಶ್ಲೋಕದಿಂದ 38ನೆಯ ಶ್ಲೋಕದವರೆಗೆ ಇರುವಂತಹ ಚಿಂತನೆಗಳೆಲ್ಲ ಸಾಂಖ್ಯ ಚಿಂತನೆ ಅಂತ ಹೇಳ್ತಾರೆ. ಜ್ಞಾನ, ಆತ್ಮತತ್ವವನ್ನು ವಿವರಿಸುವಂತಹ ಚಿಂತನೆಗಳು. 39ರಿಂದ ಪುನಃ ಮತ್ತೆ 53ರವರೆಗೆ ಅಲ್ಲಿ ಯೋಗ ಬುದ್ಧಿಯಿಂದ ನೀನು ಕೆಲಸ ಮಾಡಬೇಕು ಅನ್ನುವಂತಹ ಚಿಂತನೆಯನ್ನು ಹೇಳ್ತಾನೆ. 54ರಿಂದ 71ನೆಯ ಶ್ಲೋಕದವರೆಗೆ ಇರುವುದು ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಬಹಳ ವಿಶೇಷವಾಗಿ ಕೃಷ್ಣ ಹೇಳ್ತಾನೆ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ್ಚ ಭಾಷಸೆ ಗತಾಸೂನ ಗತಾಸೂಂಶ್ಚ ನಾನುಶೋಚಂತಿ ಪಂಡಿತಾಃ. ಅಶೋಚ್ಯಾನ್ ಅನ್ವಶೋಚಃ ತ್ವಂ ಪ್ರಜ್ಞಾವಾದಾಂ ಚ ಭಾಷಸೆ ಗತಾಸೂನ್ ಅಗತಾಸೂಂ ಚ ನ ಅನುಶೋಚಂತಿ ಪಂಡಿತಾಃ. ಇದು ಉಪದೇಶದ ಮೊದಲನೆಯ ಶ್ಲೋಕ. ಕೃಷ್ಣ ಹೇಳ್ತಾ ಇದ್ದಾನೆ ಅರ್ಜುನನಿಗೆ, ಅರ್ಜುನ, ಯಾರಿಗಾಗಿ ನೀನು ಶೋಕಿಸಬೇಕಾಗಿಲ್ಲವೋ, ಅಶೋಚ್ಯಾನ್, ಶೋಚ್ಯಾನ್ ಅಂದರೆ ಶೋಕ, ಅಶೋಚ್ಯಾನ್ ಯಾರಿಗಾಗಿ ನೀನು ಶೋಕಿಸಬೇಕಾಗಿಲ್ಲವೋ ಅವರಿಗಾಗಿ ಅನ್ವಶೋಚ ತುಂಬ ಹಚ್ಚಿಕೊಂಡು ಶೋಕಿಸ್ತಾ ಇದ್ದೀಯ. ಮತ್ತು ಪ್ರಜ್ಞಾವಾದಾನ್ ಪಂಡಿತರಂತೆ ಮಾತುಗಳನ್ನು ಆಡ್ತಾ ಇದ್ದೀಯ, ಬಹಳ ದೊಡ್ಡ ಪಂಡಿತನಂತೆ ಮಾತನಾಡ್ತಾ ಇದ್ದೀಯ. ಕೃಷ್ಣ ಅರ್ಜುನನನ್ನು ಛೇಡಿಸ್ತಾ ಇದ್ದಾನೆ.
ಕೃಷ್ಣನಿಗೆ ಕೋಪ ಬಂದಿಲ್ಲ. ಕೃಷ್ಣ ಅಷ್ಟು ದೊಡ್ಡ ಗುರುವಾದರೂ ಕೂಡ ಅವನು ಸಾಮಾನ್ಯವಾಗಿ ದೊಡ್ಡ ದೊಡ್ಡ ವಿದ್ವಾಂಸರ ಹತ್ರ ಹೋಗಿ ನಾವೇನಾದರೂ ಕೇಳಿದ್ರೆ ಅವರು ನಿಮಗೇನು ಗೊತ್ತುಂಟು ಅಂತ ಮೊದಲು ಕೇಳ್ತಾರೆ. ಆವಾಗ ಅಲ್ಲಿಗೆ ಮುಂದೆ ಹೋಗ್ಬಿಡುತ್ತೆ ನಮಗೆ, ಇವ್ರ ಹತ್ರ ಪ್ರಶ್ನೆ ಕೇಳೋದು ಬೇಡ ಅಂಥೇಳಿ. ಆದರೆ ಕೇಳಿದ ಕೂಡಲೇ ಅಲ್ಲಿದ್ದ ಗುರು ಶಿಷ್ಯನ ಮಟ್ಟಕ್ಕೆ ಇಳಿದು ಬಂದು ಉತ್ತರ ಹೇಳ್ತಾರೆ. ಅದು ನಿಜವಾದ ಗುರುವಿನ ಮತ್ತು ನಿಜವಾದ ವಿದ್ಯಾ ವಿನಯೇನ ಶೋಭತೆ ಅಂತ ಒಂದು ಮಾತುಂಟು. ಆ ರೀತಿಯಲ್ಲಿ ಕೃಷ್ಣ ಅರ್ಜುನನ ಮಟ್ಟಕ್ಕೆ ಬಂದು ಹೇಳ್ತಾ ಇದ್ದಾನೆ, ಏನಯ್ಯ ಯಾರ ಬಗ್ಗೆ ನೀನು ಯೋಚನೆ ಮಾಡಬೇಕಾಗಿಲ್ವೋ ಅವ್ರ ಬಗ್ಗೆ ಏನೋ ದೊಡ್ಡ ತಲೆ ಬಿಸಿ ಮಾಡಿಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ, ನೋಡಿದ್ರೆ ದೊಡ್ಡ ಪಂಡಿತನಂತೆ ಮಾತನಾಡ್ತಾ ಇದ್ದೀಯಾ. ಪ್ರಜ್ಞಾವಾದಾಂಶ್ಚ ಭಾಷಸೆ. ವಿಚಾರ ತಿಳ್ಕೊ. ಗತಾಸೂನ್ ಅಗತಾಸೂಂಶ್ಚ. ಗತ ಅಸೂನ್, ಅಸೂನ್ ಅಂದರೆ ಪ್ರಾಣ. ಗತ ಅಸೂನ್ ಸತ್ತವರು, ಅಗತ ಅಸೂನ್ ಅಥವಾ ಬದುಕಿರುವವರು. ಇವರಿಬ್ಬರ ವಿಚಾರದಲ್ಲೂ ಕೂಡ ಯಾರ ಪ್ರಾಣ ಹೋಗಿದೆಯೋ ಅಥವಾ ಯಾರ ಪ್ರಾಣಗಳು ಹೋಗಿಲ್ಲವೋ ಅವರಿಬ್ಬರ ವಿಚಾರವಾಗಿಯೂ ಕೂಡ ಪಂಡಿತಾಹ ನ ಅನುಶೋಚಂತಿ. ನಿಜವಾದ ಆತ್ಮಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ತಿಳಿದವರು ಶೋಕ ಪಡುವುದಿಲ್ಲ. ಯಾಕೆಂದರೆ ಇಲ್ಲಿ ಪಂಡಿತ ಅನ್ನುವ ಪದ ಬಹಳ ವಿಶೇಷವಾದ ಪದ. ಆತ್ಮವಿಷಯ ಬುದ್ಧಿ ತೇಹಿ ಪಂಡಿತಾ ಇತಿ ಮನ್ಯಂತ. ಆತ್ಮವಿಷಯ ಬುದ್ಧಿಯನ್ನು ಯಾರು ತಿಳಿದುಕೊಳ್ತಾರೋ ಅವರು ಪಂಡಿತರು. ಪಂಡ ಆತ್ಮವಿಷಯ ಬುದ್ಧಿ. ಈ ಪಂಡ ಅನ್ನುವ ಪದಕ್ಕೆ ಆತ್ಮವಿಷಯ ಬುದ್ಧಿ ಅಂತ ಇದೆ. ಆ ಪಂಡ ಅನ್ನುವ ಪದದಿಂದಲೇ ಪಂಡಿತ ಅನ್ನುವ ಪದ ಬಂದಿರುವುದು. ಉತ್ತರಕ್ಕೆಲ್ಲ ಹೋದರೆ ನೀವು ಪಂಡ ಅನ್ನುವುದನ್ನು ನೋಡಬಹುದು. ಆದರೆ ಆ ಪದ ಅದರ ನಿಜವಾದ ಅರ್ಥವನ್ನು ಕಳ್ಕೊಂಡು ಬಿಟ್ಟಿದೆ. ಉತ್ತರದಲ್ಲಿ ಅಡಿಗೆ ಮಾಡುವ ಅಡಿಗೆ ಭಟ್ಟರನ್ನೂ ಪಂಡಿತ್ ಅಂತ ಕರೀತಾರೆ, ಗೌಳಿಗರನ್ನೂ ಪಂಡಿತ್ ಅಂತ ಕರೀತಾರೆ. ಅಂದರೆ ಆ ಮಟ್ಟಕ್ಕೆ ಬಂದಿದೆ. ಅದರಿಂದ ಅವರಿಗೆ ಯಾರು ಪಂಡಿತರು ಯಾರು ಪಂಡಿತರಲ್ಲ ಅಂತ ಹೇಳುವ ಆ ಒಂದು ಇದೇ ಗೊತ್ತಿಲ್ಲ. ಬೇರೆ ಬೇರೆ ಭಾಗ ಏನು ಇದೆ ಅಂತ ಹೇಳಿ ಗೊತ್ತಿಲ್ಲ. ಆದ್ದರಿಂದ ಪಂಡ ಅಂದರೆ ಆತ್ಮವಿಷಯ ಪಂಡಿತಾ. ಆತ್ಮವಿಷಯ ಪಂಡಿತಾ ತೇಹಿ ಪಂಡಿತಾ ಏಷಾಂತೇ ಪಂಡಿತಾ. ಪಂಡಿತರು ಆತ್ಮವನ್ನು ತಿಳಿದವರು. ಯಾರಿಗೆ ನಾವು ಅಳಬಾರದೋ ಅವರಿಗಾಗಿ ಅಳುವುದಿಲ್ಲ. ಯಾರಿಗೆ ಅಳಬೇಕು ಯಾರಿಗೆ ಅಳಬಾರ್ದು ಅಂತ ಹೇಳುವುದನ್ನು ಅವರು ಸರಿಯಾಗಿ ತಿಳ್ಕೊಂಡಿರ್ತಾರೆ. ಗತ ಅಸೂನ್ ಅಗತ ಅಸೂಂಶ್ಚ ನಾನು ಶೋಚಂತಿ. ಇಬ್ಬರ ಬಗ್ಗೆಯೂ ಅವರು ಅಳುವುದಿಲ್ಲ ಅಥವಾ ಶೋಕ ಪಡುವುದಿಲ್ಲ. ನೀನಾದರೂ ಈಗ ಯಾರಿಗಾಗಿ ಅಳ್ತಾ ಇದ್ದೀಯಾ? ಭೀಷ್ಮರು, ದ್ರೋಣರು, ಇನ್ನೂ ಇತರ ಬೇರೆ ಬೇರೆ ನಿನ್ನ ಹಿರಿಯರೆಲ್ಲ ಸೇರಿದ್ದಾರೆ ಇಲ್ಲಿ, ಅವರಿಗೆಲ್ಲ ಅಳ್ತಾ ಇದ್ದೀಯ. ಆದರೆ ಅವರೆಲ್ಲ ನಿನ್ನ ಹಾಗೆ ದುಃಖ ಪಡ್ತಾ ಇಲ್ಲ. ಅವರಿಗೆಲ್ಲ ಗೊತ್ತು ಸಮರ ದೇವತೆಯ ಬಾಯಿಗೆ ನಾವು ಆಹಾರವಾಗಿಯೇ ಇಲ್ಲಿಗೆ ಬಂದಿದ್ದೇವೆ ಎನ್ನುವುದು ಗೊತ್ತು. ಜೊತೆಗೆ ಭೀಷ್ಮರಾಗಲಿ ದ್ರೋಣರಾಗಲಿ ಮೂರೇ ಜನರಿಗೆ ಅಲ್ಲಿ ಗೊತ್ತಿದ್ದಿದ್ದು ಇದರ ವಿಚಾರ. ಭೀಷ್ಮರು, ದ್ರೋಣರು, ಕೃಷ್ಣ, ಮೂರೇ ಜನರಿಗೆ ಇದರ ಪರಿಣಾಮ ಮತ್ತು ಆ ಆತ್ಮ ಅಂದರೆ ಏನು ಅಂತ ಹೇಳುವುದು. ಆದ್ದರಿಂದ ಅವರಿಗೆಲ್ಲ ನೀನು ಅಳಬೇಕಾದ ಅಗತ್ಯ ಇಲ್ಲ. ಅವರೆಲ್ಲ ತಿಳ್ಕೊಂಡೇ ಬಂದಿದ್ದಾರೆ ಇಲ್ಲಿಗೆ. ನೀನು ಮಾತ್ರ ಅದನ್ನು ತಿಳ್ಕೊಳ್ಳದೆ ಪಂಡಿತನಂತೆ ಮಾತನಾಡ್ತಾ ಇದ್ದೀಯಾ ಅಂಥೇಳಿ ಈ ಮೊದಲನೆಯ 11ನೆಯ ಶ್ಲೋಕದಲ್ಲಿ ಉಪದೇಶವನ್ನು ಪ್ರಾರಂಭ ಮಾಡ್ತಾ ಇದ್ದಾನೆ ಕೃಷ್ಣ. 12ನೇ ಶ್ಲೋಕ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ. ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ. ನತ್ವೇವಾಹಂ ಜಾತು ನಾಸಂ ನತ್ವಂ ನೇಮೇ ಜನಾಧಿಪಾಃ. ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಮತಃ ಪರಂ.
ನತು ಏವ ಅಹಂ ಜಾತು ನ ಅಸಂ, ನ ತು ಏವ ಅಹಂ ಜಾತು ನ ಅಸಂ, ನ ತ್ವಂ ನ ಇಮೇ ಜನಾಧಿಪಾಹ. ಪದಚ್ಛೇದ ಮಾಡಿಕೊಂಡಾಗ ನಮಗೆ ಅರ್ಥ ಸರಿಯಾಗಿ ಗೊತ್ತಾಗ್ತದೆ. ಇಲ್ಲಿ ಎಷ್ಟು ನಕಾರಗಳಿದೆ ಯೋಚನೆ ಮಾಡಿ. ನ ತು ಏವ ಅಹಂ ಜಾತು ನ ಅಸಂ, ನ ತ್ವಂ ನ ಇಮೇ ಜನಾಧಿಪಾಹ, ನ ಚ ಏವ ನ ಭವಿಷ್ಯಾಮಃ, ಸರ್ವೇ ವಯಂ ಅತಃ ಪರಂ. ಅರ್ಜುನ, ಇದನ್ನು ನೀನು ಮನಸ್ಸಿನಲ್ಲಿ ತಂದುಕೊಳ್ಬೇಕು. ಇಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಭಾರತೀಯ ಆಧ್ಯಾತ್ಮ ಚಿಂತನೆಯ ಒಂದು ವಿಚಾರ ಉಂಟು. ಪುನರ್ಜನ್ಮ ಅಂತ ನಾವು ಹೇಳ್ತೀವಿ. ಆ ಪುನರ್ಜನ್ಮದ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ನತು ಏವ ಅಹಂ ಜಾತು ನ ಅಸಂ ಅಂದರೆ ಅಹಂ ನಾನು, ಜಾತು ಯಾವ ಕಾಲದಲ್ಲಿಯೂ ಕೂಡ, ನ ಅಸಂ ಇರಲಿಲ್ಲ ಎಂಬುದು ನ ಇರಲಿಲ್ಲ. ಅಂದರೆ ಏನು? ನಾನು ಯಾವಾಗಲೂ ಇದ್ದವನೆಯ. ನತು ಏವ ಅಹಂ ಜಾತು ನ ಅಸಂ, ಯಾವ ಕಾಲದಲ್ಲಿಯೂ ನಾನು ಇರಲಿಲ್ಲ ಎಂಬುದೇ ಇಲ್ಲ. ನ ತ್ವಂ, ಹಾಗೆಯೇ ನೀನೂ ಕೂಡ ಇರಲಿಲ್ಲ ಎಂಬುದು ಇಲ್ಲ. ನ ಇಮೇ ಜನಾಧಿಪಾಹ, ಈ ಎಲ್ಲ ಸೇರಿದ್ದಾರಲ್ಲ ಇಲ್ಲಿ, ರಾಜರು, ಚಕ್ರವರ್ತಿಗಳು, ಬೇರೆ ಬೇರೆ ಎಲ್ಲರೂ ಕೂಡ, ಅವರೂ ಕೂಡ ಇರಲಿಲ್ಲ ಹಿಂದೆ ಅನ್ನುವುದು ಇಲ್ಲ. ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ. ಅತಃ ಪರಂ, ಇನ್ನು ಮುಂದೆ, ಹಿಯರ್ ಆಫ್ಟರ್, ಇನ್ನು ಮುಂದಾದರೂ ಕೂಡ, ನ ಭವಿಷ್ಯಾಮಃ ಸರ್ವೇ ವಯಂ, ನಾವೆಲ್ಲರೂ ಇರುವುದಿಲ್ಲ ಎನ್ನುವುದು ಕೂಡ ನ ಇಲ್ಲ. ಅಂದರೆ ಯಾವತ್ತೂ ನಾವು ಇದ್ದವರೇ, ಇವತ್ತೂ ಇದ್ದೇವೆ, ಮುಂದೆಯೂ ನಾವು ಇರುತ್ತೇವೆ. ಏನು ಹೇಳ್ತಾ ಇದ್ದಾನೆ ಕೃಷ್ಣ? ನಮಗೆ ನಾವೀಗ ಈ ಶರೀರವನ್ನು ತಗೊಂಡು ಬಂದಿದ್ದೇವೆ, ನಮಗೆ ಇದೇ ಮೊದಲನೇ ಸಾರಿ ಬಂದಿದ್ದೇವೇನೋ ಅಂತ ಅನಿಸುತ್ತೆ ನಮಗೆ. ಆದರೆ ಎಷ್ಟು ಸಾವಿರ ಜನ್ಮ ನಮಗೆ ಆಗಿದೆಯೋ ಗೊತ್ತಿಲ್ಲ. ದುರ್ಲಭಂ ತ್ರಯಮೇವೈತದ್ ದೈವಾನುಗ್ರಹ ಹೇತುಕಂ ಮನುಷ್ಯತ್ವಂ ಮುಮುಕ್ಷತ್ವಂ ಮಹಾಪುರುಷ ಸಂಶ್ರಯ ಎನ್ನುವಂತಹ ಒಂದು ಮಾತನ್ನು ವಿವೇಕ ಚೂಡಾಮಣಿಯಲ್ಲಿ ಆಚಾರ್ಯ ಶಂಕರರು ಹೇಳ್ತಾರೆ. 3 ವಿಚಾರಗಳು ದುರ್ಲಭದಿಂದ ಸಿಗುತ್ತಂತೆ ಮನುಷ್ಯನ, ಒಬ್ಬ ವ್ಯಕ್ತಿಗೆ, ಒಂದು ವಸ್ತುವಿಗೆ ಅಥವಾ ಒಂದು ಜೀವಕ್ಕೆ. ಅದು ಮನುಷ್ಯತ್ವ, ಮುಮುಕ್ಷತ್ವ, ಇವೆರಡರ ಮಧ್ಯದಲ್ಲಿ ಮಹಾಪುರುಷ ಸಂಶ್ರಯ. ಮನುಷ್ಯತ್ವ ಸಿಗಬೇಕಾದರೂ ಕೂಡ ತುಂಬ ನಾವು ಪುಣ್ಯ ಮಾಡಿರಬೇಕು. ಮಹತಾ ಪುಣ್ಯ ಪಣ್ಯೇನ ಕ್ರೀತೇಯಂ ಕಾಯನೌ ಸ್ತ್ವಯ ದುಃಖಂ ಪಾರೋದಧಿಂ ಗಂತುಂ ತರ ಯಾವನ್ನಭಿದ್ಯತೆ ಅಂತ ಒಂದು ಸುಭಾಷಿತ ಹೇಳುತ್ತೆ. ಮಹತ್ತಾದ ಪುಣ್ಯದ ಕೆಲಸಗಳನ್ನು ಮಾಡಿ ನಾವು ಕ್ರೀತೇಯಂ, ಕ್ರೀತಃ ಇಯಂ ಕಾಯಃ ನೌ ತ್ವಯ, ಉದ್ದೇಶ ಮಾಡಿ ಹೇಳ್ತಾ ಇರೋದು ನಮ್ಮನ್ನು, ಅದನ್ನು ಯಾರು ಓದ್ತಾ ಇದ್ದಾರೋ ಅವರನ್ನು, ತ್ವಯ ಅಂದರೆ ನೀನು ಅಂತ. ನೀವೆಲ್ಲರೂ ಕೂಡ ಬಹಳ ಪುಣ್ಯದ ಕೆಲಸವನ್ನು ಮಾಡಿ ಈ ಶರೀರವೆಂಬ ನೌಕೆಯನ್ನು ನೀವು ಪಡ್ಕೊಂಡು ಬಂದಿದ್ದೀರಿ. ಈ ಶರೀರವೆಂಬ ನೌಕೆಯನ್ನು ಪಡ್ಕೊಂಡು ಬಂದಿರೋದು ಯಾವುದಕ್ಕೆ? ನೌಕೆ ಪ್ರಯೋಜನ ಯಾವುದಕ್ಕೆ? ಸಾಗರವನ್ನೋ ನದಿಯನ್ನೋ ದಾಟಲಿಕ್ಕೆ. ಸಂಸಾರ ಸಾಗರವನ್ನು ಇದರಿಂದ ದಾಟಬೇಕು. ದುಃಖಂ ಪಾರೋದಧಿಂ ಗಂತುಂ, ದುಃಖ ಸಮುದ್ರ, ದುಃಖಮಯವಾದ ಈ ಸಂಸಾರ ಸಾಗರವನ್ನು ದಾಟಲಿಕ್ಕೆ ಮಹತ್ತಾದ ಪುಣ್ಯ ಕರ್ಮಗಳನ್ನು ಮಾಡಿ ಅದನ್ನು ಕೊಟ್ಟು ಅದರ ಬೆಲೆಗೆ ಪ್ರತಿಯಾಗಿ ಈ ಶರೀರವೆಂಬ ನೌಕೆಯನ್ನು ನಾವು ಪಡ್ಕೊಂಡು ಬಂದಿದ್ದೇವೆ. ದುಃಖಂ ಪಾರೋದಧಿಂ ಗಂತುಂ ತರ ಯಾವನ್ನಭಿದ್ಯತೆ, ಎಷ್ಟರವರೆಗೆ ಈ ನೌಕೆ ಪೂರ್ತಿ ಹಾಳಾಗುವುದಿಲ್ವೋ ಅಷ್ಟರ ಒಳಗೆ ಸಾಧ್ಯವಾದ ಮಟ್ಟಿಗೆ ಸಾಧನೆಯನ್ನು ಮಾಡಿ, ಸತ್ಯವನ್ನು ತಿಳಿದುಕೊಂಡು ಆತ್ಮಚಿಂತನೆಯನ್ನು ಮಾಡಿ ಈ ಸಂಸಾರ ಸಾಗರವನ್ನು ದಾಟುವ ಪ್ರಯತ್ನ ಮಾಡಬೇಕು. ವಿವಿಧ ರೋಗಯುತಂ ಕ್ಷಣಭಂಗುರಂ ಪರವಶಂ ನವಮಾರ್ಗಮಲಾಕುಲಂ ಪರಿನಿರೀಕ್ಷ್ಯ ಶರೀರಮಿದಂ ಸ್ವಕಂ ಭಜತರೇ ಮನುಜ ಕಮಲಾಪತಿಂ ಅಂತ ಹೇಳಿ ಒಬ್ಬ ಭಕ್ತ ಜ್ಞಾನಿಗಳು ಬಹಳ ಸುಂದರವಾಗಿ ಕಮಲಾಪತಿ ಅಷ್ಟಕ ಅಂತ ಒಂದು ಹೇಳಿದ್ದಾರೆ. ಅದರಲ್ಲಿ ಹೇಳ್ತಾರೆ, ವಿವಿಧ ರೋಗಯುತಂ ಕ್ಷಣಭಂಗುರಂ. ನೌಕೆ ಅಂದ ಮೇಲೆ
ಅದರಲ್ಲಿ ನೀರು ಬರದೇ ಇರುವಂತಹ ರೀತಿಯಲ್ಲಿ ಅದನ್ನು ಮಾಡಿರ್ತಾರೆ. ಆದರೆ ಯಾವಾಗ ಅದು ತೂತು ಬಿದ್ದು ಅದು ಎಲ್ಲ ಕಡೆಯಿಂದ ನೀರು ಬರುತ್ತೆ ಹೇಳಲಿಕ್ಕಾಗೋದಿಲ್ಲ. ಈ ಶರೀರವೆಂಬ ನೌಕೆಗೆ 9 ರಂಧ್ರಗಳಿದೆ. ವಿವಿಧ ರೋಗಯುತಂ ಕ್ಷಣಭಂಗುರಂ ಪರವಶಂ ನವಮಾರ್ಗಮಲಾಕುಲಂ. 9 ಮಾರ್ಗಗಳಿಂದ ಅದು ಮಲವನ್ನೇ ಹೊರಗೆ ಹೊರಡಿಸುತ್ತೆ. ಆದ್ದರಿಂದ ಪರಿನಿರೀಕ್ಷ್ಯ ಶರೀರಮಿದಂ ಸ್ವಕಂ, ಈ ಶರೀರವನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ನೀನು ಪರಿನಿರೀಕ್ಷ್ಯ ಶರೀರಮಿದಂ ಸ್ವಕಂ ಭಜತರೆ ಮನುಜ, ಭಕ್ತಿಯನ್ನು ಅಲ್ಲಿ ಉದ್ದೀಪನ ಮಾಡಲಿಕ್ಕೋಸ್ಕರ ಆ ರೀತಿಯಲ್ಲಿ ಹೇಳಿದ್ದಾರೆ. ಮನುಷ್ಯ ಜೀವನ ಬಹಳ ಶಾಶ್ವತವಾದದ್ದಲ್ಲ, ಕ್ಷಣಿಕವಾದದ್ದು. 9 ರಂಧ್ರಗಳಿಂದ ಯಾವಾಗಲೂ ಕೂಡ ತೊಂದರೆಗಳೇ ಬರ್ತಾ ಇರುತ್ತೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಈ ಶರೀರವನ್ನು ಇಟ್ಟುಕೊಂಡು ಧರ್ಮ ಕಾರ್ಯ ಮಾಡಬೇಕಾದರೆ ಶರೀರ ಮುಖ್ಯ. ಶರೀರ ಮಾಧ್ಯಂ ಖಲು ಧರ್ಮ ಸಾಧನಂ. ಧರ್ಮ ಚಿಂತನೆ ಮಾಡಲಿಕ್ಕೂ ಕೂಡ ಶರೀರ ಸರಿಯಾಗಿ ಬೇಕು. ನಮ್ಮ ಮನೆಯಿಂದ ಇಲ್ಲಿವರೆಗೆ ನಡ್ಕೊಂಡು ಬರುವಷ್ಟು ಚೈತನ್ಯ ನಮಗಿರಬೇಕು. 1 ಗಂಟೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಪದ್ಮಾಸನದಲ್ಲಿ ಕೂತ್ಕೊಳ್ಳುವಂತಹ ಶಕ್ತಿ ಇರಬೇಕು. ಆ ಶಕ್ತಿ ಇಲ್ಲದೆ ಹೋದರೆ ಧರ್ಮ ಚಿಂತನೆಯೇ ಮಾಡಲಿಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ನಾವು ಈ ಶರೀರವನ್ನು ಪಡ್ಕೊಂಡು ಬಂದಿದ್ದೇವೆ. ಈ ಶರೀರ ಇವತ್ತಿಗೆ ಮಾತ್ರವೇ ಬಂದಿದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ 4ನೇ ಅಧ್ಯಾಯದಲ್ಲಿ ಪುನಃ ಕೃಷ್ಣ ಹೇಳ್ತಾನೆ, ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚಾರ್ಜುನ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇತ್ಥ ಪರಂತಪ ಅನ್ನುವಂತಹ ಮಾತನ್ನು ಜ್ಞಾನಯೋಗಕ್ಕೆ ಬಂದಾಗ ಆ ಶ್ಲೋಕವನ್ನೇ ನಾವು ನೋಡಬಹುದು. ಅರ್ಜುನ, ನನಗೂ ನಿನಗೂ ಇಬ್ಬರಿಗೂ ಕೂಡ ಬೇಕಾದಷ್ಟು ಜನ್ಮಗಳು ಆಗಿ ಹೋಗಿಬಿಟ್ಟಿದೆ. ಬಹೂನಿ ಮೇ ವ್ಯತೀತಾನಿ ಜನ್ಮಾನಿ ತವಚ ಅರ್ಜುನ, ನಿನಗೆ ಮತ್ತು ನನಗೆ ಇಬ್ಬರಿಗೂ ಕೂಡ ಬೇಕಾದಷ್ಟು ಜನ್ಮಗಳು ಆಗಿ ಹೋಗಿಬಿಟ್ಟಿದೆ. ಆದರೆ ತಾನ್ಯಹಂ ವೇದ ಸರ್ವಾಣಿ, ನನಗದೆಲ್ಲವುದೂ ಗೊತ್ತು. ನತ್ವಂ ವೇತ್ಥ ಪರಂತಪ, ನಿನಗೆ ಆ ವಿಚಾರ ಗೊತ್ತಿಲ್ಲ. ಇದು ಬಹಳ ವಿಶೇಷವಾದಂತಹ ಚಿಂತನೆ. ಯಾಕೆಂದರೆ ಒಂದು ವಸ್ತು ನಮಗೆ ಅದು ಇಲ್ಲ ಅಂತ ಹೇಳಬೇಕಾದ್ರೆ ನಮ್ಮ ಅನುಭವಕ್ಕೆ ಬರದೇ ಇರುವ ವಸ್ತುವೆಲ್ಲ ಇಲ್ಲ ಅಂತ ಹೇಳಿಬಿಟ್ರೆ ಅದು ಸರಿಯಲ್ಲ. ಈಗ ನಾವು ಹಿಂದಿನ ಜನ್ಮ ಇಲ್ಲ, ನಮಗೆ ಜ್ಞಾಪಕ ಇಲ್ಲ, ಆದ್ದರಿಂದ ಅದು ಇಲ್ಲ. ಜ್ಞಾಪಕ ಇಲ್ಲದೇ ಇರುವುದೆಲ್ಲ ಇಲ್ಲ ಅಂತಾದರೆ ನಮ್ಮ ಬಾಲ್ಯದಲ್ಲಿ ಎಷ್ಟೋ ಘಟನೆಗಳು ನಡೆದಿದೆ, ಅದೆಲ್ಲ ನಮಗೆ ಗೊತ್ತಾ? ಈಗ ಬಾಲ್ಯ ಬೇಡ, 10-20 ವರ್ಷದ ಕೆಳಗೆ ನಮ್ಮ ಜೀವನದಲ್ಲಿ ನಡೆದಂತಹ ಸೂಕ್ಷ್ಮವಾದ ಎಷ್ಟೋ ಘಟನೆಗಳು ನಮಗೆ ಬರುವುದಿಲ್ಲ, ಗೊತ್ತಾಗೋದಿಲ್ಲ. ಹಾಗೆ ಗೊತ್ತಾಗಬಾರ್ದು ಅಂಥೇಳಿ ಭಗವಂತ ಅದನ್ನು ಅಳಿಸಿಬಿಡ್ತಾನಂತೆ. ಜಾತಿಸ್ಮರ ಅಂತ ಒಂದು ಮಾತುಂಟು ಯೋಗದಲ್ಲಿ, ಯೋಗದ ಪರಿಭಾಷೆ ಅದು. ನಮಗೆ ಗೊತ್ತಿರದೇ ಇರಲಿ, ನಮ್ಮ ಜೀವನದಲ್ಲಿ ನಡೆದಂತಹ ಎಲ್ಲ ಘಟನೆಗಳು ಕೂಡ ಸಂಸ್ಕಾರದ ರೂಪದಲ್ಲಿ ನಮ್ಮ ಮನಸ್ಸಿನಲ್ಲಿ ವಾಸನೆಯ ರೂಪದಲ್ಲಿ ಇರ್ತದೆ. ವಾಸನೆ ಅಂತ ಒಂದು ಪದ. ವಾಸನೆ ಅಂತ ಹೇಳಿದರೆ ನಾವು ಯಾವುದೋ ಒಂದು ಚರಂಡಿ ಹತ್ತಿರ ಹೋಗ್ತಾ ಇರುವಾಗ ಬರುವಂತಹ ವಾಸನೆ ಅಲ್ಲ. ವಾಸನೆ ಅಂತ ಹೇಳಿದ್ರೆ ಅದು ಒಂದು ಪಾರಿಭಾಷಿಕ ಶಬ್ದ. ಪೂರ್ವಜನ್ಮದ ವಾಸನೆ ಅಂತ ಹೇಳ್ತಾರೆ. ಪೂರ್ವಜನ್ಮದ ಚಿಂತನೆಗಳ ಮನೋವೃತ್ತಿ, ಅದು ದುರ್ವಾಸನೆಯೂ ಆಗಬಹುದು, ಸುವಾಸನೆಯೂ ಆಗಬಹುದು. ನಮ್ಮ ಸಂಸ್ಕಾರಗಳು ಹೇಗಿರುತ್ತೋ ಆ ರೀತಿಯಲ್ಲಿ ನಮಗೆ ಈ ಜನ್ಮದ ನಮ್ಮ ಕೆಲಸದ ಮೇಲೆ, ನಮ್ಮ ಆಲೋಚನೆಯ ಮೇಲೆ ಆ ವಾಸನೆಯೋ ಆ ಸಂಸ್ಕಾರವೋ ಪ್ರಭಾವವನ್ನು ಬೀರುತ್ತೆ. ಇಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದರೆ ಅದಕ್ಕೆ ಕಾರಣ ನಮ್ಮ ಹಿಂದಿನ ಜನ್ಮದ ಸಂಸ್ಕಾರದ ಆ ಯಾವುದೋ ಒಂದು ವಾಸನೆ. ಆ ವಾಸನೆ ಸರಿಯಾದ ರೀತಿಯಲ್ಲಿ ಇಲ್ಲದೆ ಹೋದರೆ ನಾವಿಲ್ಲಿ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ನಮಗೆ ಯಾವಾಗಲೂ ಕೂಡ ಇಂದ್ರಿಯ ಭೋಗಗಳಲ್ಲಿಯೇ ಇರಬೇಕು ಅಂತ ಅನಿಸುತ್ತೆ. ಆದ್ದರಿಂದ ಇಂತಹ ಸಂಸ್ಕಾರಗಳನ್ನು, ಇಂತಹ ವಾಸನೆಗಳನ್ನು ನಾವು ಮರೆತು ಬಿಡ್ತೀವಿ. ಅದು ವಾಸನಾ ರೂಪದಲ್ಲಿ ಸಂಸ್ಕಾರ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ. ಆದರೆ ಪ್ರತಿಯೊಂದು ವಿವರವೂ ನಮಗೆ ಜ್ಞಾಪಕಕ್ಕೆ ಇರುವುದಿಲ್ಲ. ಹಾಗೆ ಇದ್ದು ಬಿಟ್ಟರೆ ಬಹಳ ಕಷ್ಟ ಆಗಿ ಹೋಗಿಬಿಡ್ತದೆ ಅಂತ ಹೇಳ್ತಾರೆ. ಈಗ ಸಾಮಾನ್ಯವಾಗಿ ಯೋಗದಲ್ಲಿ ಹೇಳುವಂತೆ ಯೋಗಿಗಳು ಈ ಸಂಸ್ಕಾರ ಅನ್ನೋದು ಏನಿದೆಯಲ್ಲ, ಈ ಸಂಸ್ಕಾರದ ಮೇಲೆ ಏಕಾಗ್ರತೆಯಿಂದ ಧ್ಯಾನ ಮಾಡಿ ಹಿಂದಿನ ಜನ್ಮದ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡಿ ಅದರಲ್ಲಿ ಜಯಶೀಲರಾಗ್ತಾರಂತೆ ಎಷ್ಟೋ ಜನ. ಆದರೆ ಹಾಗೆ ತಿಳ್ಕೊಳ್ಳೋಣ ಅಂಥೇಳಿ ನಾವು ಪ್ರಯತ್ನ ಮಾಡಬಾರ್ದು. ಕಾರಣ ಏನು ಅಂದರೆ, ನಾವು ಸಾಧನೆಯ ದಾರಿಯಲ್ಲಿ
ಒಂದು ಹಂತ ತಲುಪಿ ಆ ಪೂರ್ಣತೆಯತ್ತ ನಮ್ಮ ಕಾಲು ಸರಿಯಾದ ರೀತಿಯಲ್ಲಿ ಹಾಕಿದ್ದರೆ ಆವಾಗ ಮಾತ್ರ ನಾವು ಅದನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿದ್ರೆ, ಅದರಲ್ಲಿ ಜಯಶೀಲರಾದರೆ ಆವಾಗ ಪರವಾಗಿಲ್ಲ. ಇಲ್ಲದೆ ಹೋದರೆ ಹುಚ್ಚರಾಗಿ ಬಿಡ್ತೀವಿ ಅನ್ನುವ ಮಾತುಂಟು. ಯೋಗಿಗಳು ಇಂತಹ ಜಾತಿಸ್ಮರ ಅನ್ನುವ ಪದ ಬಂದಾಗ ಅದಕ್ಕೆ ಒಂದು ಉದಾಹರಣೆ ನನಗೆ ಜ್ಞಾಪಕ ಬರ್ತದೆ. ನಮ್ಮಲ್ಲಿ ಅವಧೂತ ಮಾರ್ಗ ಅಂತ ಬಂದಿದೆ. ಅಂತಹ ಅವಧೂತರು ಈ ರೀತಿಯ ಜಾತಿಸ್ಮರ ಅನ್ನುವಂತಹ ಕ್ಯಾಟಗರಿಗೆ ಸೇರ್ತಾರೆ. ಅಂಥವರು ಬೇಕಾದಷ್ಟು ಜನ ಆಗಿ ಹೋಗಿದ್ದಾರೆ ನಮ್ಮ ಲೋಕದಲ್ಲಿ, ನಮ್ಮ ಸಮಾಜದಲ್ಲಿ. ಒಂದು ಸಣ್ಣ ಉದಾಹರಣೆ ನನಗೆ ಜ್ಞಾಪಕಕ್ಕೆ ಬರ್ತಾ ಇರೋದು, ಶೃಂಗೇರಿಯ ಶಾರದಾ ಪೀಠದಲ್ಲಿ ಈಗ ಇರುವಂತಹ ಗುರುಗಳು ವಿಧುಶೇಖರ ಭಾರತಿ ಮಹಾಸ್ವಾಮಿಗಳು, ಅವರ ಗುರುಗಳು ಭಾರತೀ ತೀರ್ಥರು, ಅವರ ಗುರುಗಳು ಅಭಿನವ ವಿದ್ಯಾತೀರ್ಥರು, ಅವರ ಗುರುಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಮಹಾನ್ ಜ್ಞಾನಿಗಳು, ತಪಸ್ವಿಗಳು, ಅವಧೂತ ಮಾರ್ಗದಲ್ಲಿಯೇ ಇದ್ದವರು. ಏನಾಗುತ್ತಂತೆ, ಒಂದು ಸಾರಿ ಅವರ ಕಾಲದಲ್ಲಿ ಅವರಿದ್ದಾಗ ನರಸಿಂಹಶಾಸ್ತ್ರಿಗಳು ಅಂತ ಒಬ್ಬರು ಭಕ್ತರು, ಸಾತ್ವಿಕ ಭಕ್ತರು, ಒಳ್ಳೆಯ ನಿಷ್ಠಾವಂತ ಸಾತ್ವಿಕ ಭಕ್ತರು. ಅವರು ಯಾವಾಗಲೂ ಚಂದ್ರಶೇಖರ ಭಾರತಿ ಸ್ವಾಮಿಗಳನ್ನು ಬಂದು ನೋಡಿ ಆಶೀರ್ವಾದ ತಗೊಂಡು ಅವರ ಹತ್ರ ಒಂದು 4 ಮಾತು ಆಶೀರ್ವಾದದ ಮಾತುಗಳನ್ನು ತಗೊಂಡು ಹೋಗೋರಂತೆ. ಚಂದ್ರಶೇಖರ ಭಾರತಿಗಳು ಆಗಾಗ ಅವರು ಅಂತರ್ಮುಖಿಯಾಗಿ ಬಿಡ್ತಾ ಇದ್ದರು. ಹಾಗಾಗಿ ಅವರು ಬಹಿರ್ಮುಖರಾಗಿದ್ದಾರೆ ಅಂತ ಗೊತ್ತಾದರೆ ಈ ನರಸಿಂಹಶಾಸ್ತ್ರಿಗಳು ಬರೋರಂತೆ. ಹಾಗೊಮ್ಮೆ ಬಂದಾಗ ಅದು ಇದು ಕುಶಲ ಸಂಭಾಷಣೆ ಎಲ್ಲ ಆದಮೇಲೆ ಅನುಗ್ರಹ ಮಾಡಬೇಕು ಖಾವಂದರು ಗುರುಗಳು, ನಾನು ಹೊರಡ್ತೀನಿ ಅಂತ ಇವರು ನಮಸ್ಕಾರ ಮಾಡಿದ್ರಂತೆ. ಆಮೇಲೆ ಇವರು ಫಲಮಂತ್ರಾಕ್ಷತೆ ಅಂತ ಕೊಡ್ತಾರಲ್ಲ, ಅದನ್ನು ಕೊಟ್ಬಿಟ್ಟು, ಏನು ನರಸಿಂಹಶಾಸ್ತ್ರಿಗಳು ಚೆನ್ನಾಗಿದ್ದೀರಾ, ಒಳ್ಳೆಯ ರೀತಿಯಲ್ಲಿ ಇದ್ದೀರಾ, ಏನು ತೊಂದರೆ ಇಲ್ಲ ತಾನೇ, ನಿಮ್ಮ ಮುಖದಲ್ಲಿ ಏನೋ ಯೋಚನೆ ಇದ್ದ ಹಾಗೆ ಕಾಣುತ್ತಲ್ಲ ಅಂದ್ರಂತೆ. ಅದಕ್ಕೆ ನರಸಿಂಹಶಾಸ್ತ್ರಿಗಳು ಹೇಳಲಿಕ್ಕೆ ಸ್ವಲ್ಪ ಸಂಕೋಚ ಮಾಡಿದ್ರಂತೆ. ಹೇಳಿ ಹೇಳುವಂಥ ವಿಚಾರ ಆದರೆ ಹೇಳಿ, ಪರವಾಗಿಲ್ಲ. ಆವಾಗ ಅವ್ರು ಹೇಳಿದ್ರಂತೆ, ತಮಗೆ ಗೊತ್ತಿರಬಹುದು, ನಿಮಗೆ ಗೊತ್ತಿಲ್ಲದೆ ಇರೋ ವಿಚಾರ ಏನಿಲ್ಲ. ನನಗೊಬ್ಬ ಮಗ ಇದ್ದಾನೆ, ಬಹಳ ಸುಂದರವಾಗಿದ್ದಾನೆ. ಅವನೀಗ ಯೌವನಾವಸ್ಥೆಗೆ ಬಂದಿದ್ದಾನೆ. ಆದರೆ ಏನಾಗಿಬಿಟ್ಟಿದೆ ಅಂದರೆ ಅವನಿಗೆ ಕೇಳುವುದಿಲ್ಲ, ಕಿವಿ ಮಾತಾಡಲಿಕ್ಕೆ ಬರುವುದಿಲ್ಲ, ಡೆಫ್ ಆ್ಯಂಡ್ ಡಮ್ ಅಂತ ಹೇಳ್ತಾರಲ್ಲ, ಆ ತರಹ ಇದ್ದಾನೆ ಅವನು. ಬಹಳ ಸಂಕಟ ಆಗ್ತದೆ ಅವನನ್ನು ನೋಡಿದಾಗೆಲ್ಲ ನಾವು. ಯಾಕೆ ಹೀಗಾಯಿತು, ಏನು ಮಾಡಿದ್ದೀನಿ ನಾನು ಕರ್ಮ, ಇದು ನನ್ನ ಕರ್ಮವೋ ಅವನ ಕರ್ಮವೋ, ಇದು ಯಾವುದೂ ನನಗೆ ಗೊತ್ತಾಗ್ತಾ ಇಲ್ಲ. ಇದಕ್ಕೊಂದು ಏನಾದರೂ ಪರಿಹಾರ ಸಿಕ್ಕಿದ್ದಿದ್ರೆ ನಾನು ಬಹಳ ಧನ್ಯನಾಗ್ತಾ ಇದ್ದೆ ಅಂತಂದರೆ, ಹೌದಾ ಅಂತ ಹೇಳಿ 2 ನಿಮಿಷ ಕಣ್ಣು ಮುಚ್ಚಿಕೊಂಡು ಕೂತ್ಕೊಂಡ್ರಂತೆ. ಕಣ್ಣು ತೆಗೆದುಬಿಟ್ಟು ಅವರು ಹೇಳಿದ್ರಂತೆ, ನರಸಿಂಹ, ನಿನ್ನ ಮಗನಿಗೆ ಇದು ಪೂರ್ವಜನ್ಮದ ಕರ್ಮ ಕಣಪ್ಪ, ಏನೂ ಮಾಡಲಿಕ್ಕಾಗೋದಿಲ್ಲ. ಏನು ಅಂಥ ಕರ್ಮ ಏನು ಮಾಡಿದ ಗುರುಗಳೇ? ಅದಕ್ಕೆ ಗುರುಗಳು ಹೇಳ್ತಾರಂತೆ, ಬಾಲ್ಯದಲ್ಲಿ ಇವನು ಹಿಂದಿನ ಜನ್ಮದಲ್ಲಿ ಬಾಲ್ಯದಲ್ಲಿ ಮಕ್ಕಳ ಜೊತೆಗೆ ತನ್ನ ಸಮವಯಸ್ಕ ಮಕ್ಕಳ ಜೊತೆಯಲ್ಲಿ ಆಡ್ತಾ ಇದ್ದ. ಹಾಗೆ ಆಡ್ತಾ ಆಡ್ತಾ ಒಂದು ಕೊಳದ ಬಳಿ ಅವರೆಲ್ಲ ಆಡ್ತಾ ಇದ್ದರು. ಆ ಕೊಳ ಸ್ವಲ್ಪ ಆಳವಾಗಿತ್ತು. ಸರಿ, ಅವರ ಜೊತೆಯಲ್ಲಿ ಬಂದಂತಹ ಒಬ್ಬ ಹುಡುಗ ಆ ಕೊಳಕ್ಕೆ ಕಾಲು ಜಾರಿ ಬಿದ್ದುಬಿಟ್ಟ. ಎಲ್ಲ ಮಕ್ಕಳು ಓಡಿ ಹೋಗಿಬಿಟ್ರು. ಆದರೆ ಇವನು ಮಾತ್ರ ಓಡಿ ಹೋಗಲಿಲ್ಲ. ಅಲ್ಲೇ ದಡದಲ್ಲಿ ನಿಂತುಕೊಂಡು ಅವನು ಮುಳುಗುವುದನ್ನು ನೋಡ್ತಾ ನಿಂತ್ಕೊಂಡ್ಬಿಟ್ಟ. ಪ್ರಯತ್ನ ಪಟ್ಟಿದ್ದರೆ ಅವನಿಗೆ ಕೈ ಹಿಡಿದು ಎತ್ತಲಿಕ್ಕೆ ಸಾಧ್ಯವಾಗದೆ ಹೋದರೂ ಕೂಡ ಅವನಿಗೆ ಮಾತು ಬರ್ತಾ ಇತ್ತು. ಗಟ್ಟಿಯಾಗಿ ಯಾರನ್ನಾರು ಕೂಗಿದ್ರೆ ಯಾರಾದರೂ ಬಂದು ಅವನನ್ನು ರಕ್ಷಣೆ ಮಾಡ್ತಾಯಿದ್ರು. ಆದರೆ ಮೂಕನಂತೆ ನಿಂತ್ಕೊಂಡ್ಬಿಟ್ಟ. ಏನು ಅವನ ಆ ಆಕ್ರಂದನ ಮುಳುಗ್ತಾ ಇರುವ ರಕ್ಷಣೆ ಮಾಡಿ ಎನ್ನುವ ಯಾವ ಕೂಗು ಕೇಳದೇ ಇರುವ ರೀತಿಯಲ್ಲಿ ಮೂಕನಂತೆ ನಿಂತ್ಕೊಂಡ್ಬಿಟ್ಟಪ್ಪ ಅವನು. ಹಾಗಾಗಿ ಅವನು ಸತ್ತು ಹೋಗ್ಬಿಟ್ಟ ಹುಡುಗ. ಆ ಒಂದು ಕರ್ಮದ ಫಲವನ್ನು ಈ ಜನ್ಮದಲ್ಲಿ ಅವನು ಮೂಕತ್ವ ಮತ್ತು ಬಧಿರತ್ವ ಎರಡನ್ನೂ ಅನುಭವಿಸ್ತಾ ಇದ್ದಾನೆ. ಅದಕ್ಕೆ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದು ಕೂಡ ಜ್ಞಾಪಕಕ್ಕೆ ಬಂದರೆ ನಮಗೆ ಒಂದು ಜನ್ಮದಲ್ಲಿ ನಾವು ಮಾಡಿದಂತಹ ಯಾವುದೋ ಕರ್ಮಗಳು ಈ ಜನ್ಮದಲ್ಲೇ ಹೊರೆಯಾಗಿರುತ್ತೆ. ಅದೇನಾದರೂ ಜ್ಞಾಪಕಕ್ಕೆ ಬಂದರೆ ಕಂಪ್ಲೀಟಾಗಿ ನಾವು ಹುಚ್ಚರಾಗಿ ಬಿಡ್ತೀವಿ. ಇನ್ನು ಜನ್ಮಗಳ ಎಲ್ಲ ಸಂಸ್ಕಾರಗಳ ಆ ಘಟನೆಗಳು ಕೂಡ ನಮಗೆ ಜ್ಞಾಪಕಕ್ಕೆ ಬಂದರೆ ಏನಾದೀತು? ಆದ್ದರಿಂದ ಅದನ್ನು ಭಗವಂತ ಎರೇಸ್ ಮಾಡಿಬಿಟ್ಟಿದ್ದಾನೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಹೇಳಿದ್ರಂತೆ, ಅವನು
ಬೇಕು ಅಂತ ಮಾಡಿಲ್ಲ ಅಂತಲೇ ಇಟ್ಕೊಳ್ಳೋಣ. ಆದರೆ ಅವನು ಯಾರನ್ನಾರು ಕೂಗಿ ಕರಿಬಹುದಿತ್ತು, ಆ ಕರೀಲೂ ಇಲ್ಲ ಅವನು. ಹೀಗೆ ಮಾಡಿದ್ರಿಂದ ಅವನಿಗೆ ಆ ಮಾತೂ ನಿಂತೋಯ್ತು. ಅವನ ಮಾತನ್ನು ಆ ರಕ್ಷಣೆ ಮಾಡಿ ಅಂತ ಕೂಗುವ ಆ ಬಾಲಕನ ಮಾತನ್ನು ಕೇಳಿಸಿಯೂ ಕೇಳದಿದ್ದಂಗೆ ಇದ್ದದ್ರಿಂದ ಕಿವಿಯ ಶಕ್ತಿಯೂ ಹೊರಟೋಗಿದೆ ಅವನಿಗೆ. ಆ ಕರ್ಮವನ್ನು ಅನುಭವಿಸ್ತಾ ಇದ್ದಾನೆ. ಏನು ಮಾಡುವ ಹಾಗಿಲ್ವೇ ಅಂತ ಕೇಳ್ತಾರೆ ಪುನಃ ನರಸಿಂಹಶಾಸ್ತ್ರಿಗಳು. ಆಮೇಲೆ ಮತ್ತೆ 1 ನಿಮಿಷ ಕೂತ್ಕೊಂಡು ಹಣ್ಣು ಇತ್ತಂತೆ ಪಕ್ಕದಲ್ಲಿ, ಹಣ್ಣು ತೆಗೆದು ಕೊಟ್ಬಿಟ್ಟು 2 ಅಕ್ಷತೆಗಳು ಕೊಟ್ಟು ತಗೊಂಡೋಗಿ ನಿನ್ನ ಮಗನಿಗೆ ಕೊಡು. ಅವನಿಗೆ ನಾನಿನ್ನು ಮಾತನಾಡುವ ಶಕ್ತಿ ಬರುವಂತಹ ಒಂದು ಇದನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ, ಅದು ಈ ಜನ್ಮದಲ್ಲಿ ಅವನಿಗೆ ಆಗೋದಿಲ್ಲ. ಆದರೆ ಅವನಿಗೆ ಕಿವಿ ಕೇಳುವಂತಹ ರೀತಿಯಲ್ಲಿ ತಾಯಿ ಶಾರದೆ ಅನುಗ್ರಹ ಮಾಡ್ತಾಳೆ. ಇಷ್ಟು ಹೇಳಿ ಕೊಟ್ಟರಂಥವ್ರು. ನಂತರದಲ್ಲಿ ಉತ್ತರೋತ್ತರದಲ್ಲಿ ಆ ಹುಡುಗ ಚೆನ್ನಾಗಿ ಬೆಳೆದ, ಮಾತಾಡಲಿಕ್ಕೊಂದು ಬರ್ತಾ ಇರಲಿಲ್ಲ ಅನ್ನೋದನ್ನು ಬಿಟ್ಟರೆ ಭಾಳ ಉತ್ತಮ ರೀತಿಯಲ್ಲಿ ಜೀವನ ನಡೆಸ್ದ ಅಂತ ಹೇಳಿ ಚಂದ್ರಶೇಖರ ಭಾರತಿ ತುಂಗಾ ತೀರದ ಮಾಣಿಕ್ಯ ಅಂತ ಒಂದು ಗ್ರಂಥ, ಅದು ಹುಲಗರವಾಡಿ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಅಂತ ಹೇಳಿ ಅದನ್ನು ಬರೆದಿದ್ದಾರೆ. ಅದರಲ್ಲಿ ಅವರು ಈ ವಿಚಾರವನ್ನು ಹೇಳ್ತಾರೆ. ಈ ಜಾತಿ ಸ್ಮರ ಅಂತ ಹೇಳುವುದಕ್ಕೆ ಹಿಂದಿನ ಜನ್ಮದನ್ನು ನಾವು ಸಂಸ್ಕಾರದ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸಿಕೊಂಡು ನಾವು ನೋಡಿದಾಗ ನಮಗೆ ಕೂಡ ಹಿಂದಿನ ಜನ್ಮದ ವಿಚಾರಗಳನ್ನೆಲ್ಲ ತಿಳಿಯುವ ಶಕ್ತಿ ಬರ್ತದೆ. ಆದರೆ ಆ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಆ ಮಟ್ಟಕ್ಕೆ ಹೋಗಿದ್ದರು, ಅವರಿಗೆ ಅದನ್ನು ತಿಳ್ಕೊಳ್ಳುವ ಶಕ್ತಿ ಇತ್ತು. ಆದರೆ ನಮ್ಮಂಥವ್ರು ಹಾಗೆ ಮಾಡಬಾರ್ದು. ನಮಗೆ 15 ನಿಮಿಷ ಗಾಯತ್ರಿ ಮಂತ್ರವನ್ನು ಒಂದು 24 ಹೇಳುವಾಗ 28 ವಿಚಾರಗಳು ತಲೆಯಲ್ಲಿ ಬಂದು ಹೋಗ್ತಾ ಇರುತ್ತೆ. ಆದ್ದರಿಂದ ಆ ಏಕಾಗ್ರತೆ ನಮಗೆ ಬರೋದಿಲ್ಲ. ಆದ್ದರಿಂದ ಆ ಪೂರ್ಣತ್ವ ಬರದೆ ನಾವಂತಹ ಪ್ರಯತ್ನ ಮಾಡಬಾರ್ದು. ಆ ರೀತಿಯಲ್ಲಿ ನಮಗೆ ಮನಸ್ಸಿಗೆ ಅದು ಬರಬೇಕು. ಆ ರೀತಿಯಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಾವತ್ತೂ ಕೂಡ ನಾನಾಗಲಿ ನೀನಾಗಲಿ ಈ ರಾಜರಾಗಲಿ ಇಲ್ಲ ಅಂತ ಹೇಳುವುದೇ ಇರಲಿಲ್ಲ. ಇನ್ನು ಮುಂದೆಯೂ ಕೂಡ ಅವರು ಇಲ್ಲ ಅನ್ನುವ ಪ್ರಶ್ನೆಯೇ ಇಲ್ಲ. ಅವರು ಯಾವಾಗಲೂ ಇದ್ದರು, ಇನ್ನು ಯಾವಾಗಲೂ ಇರ್ತಾರೆ. ಎಷ್ಟು ಜನ್ಮಗಳು ಅವರು ಎತ್ತಿ ಬರಬೇಕೋ ಗೊತ್ತಿಲ್ಲ. ಆದ್ದರಿಂದ ನೀನು ಯೋಚನೆ ಏನು ಮಾಡ್ತಾ ಇದ್ದೀಯಲ್ಲ, ಅಶೋಚ್ಯಾನನ್ವಶೋಚಸ್ತ್ವಂ, ಯಾರ ಬಗ್ಗೆ ನೀನು ಶೋಕ ಮಾಡಬಾರ್ದೋ ಅಂತಹವರ ಬಗ್ಗೆ ಶೋಕ ಮಾಡ್ತಾ ಇದ್ದೀಯ. ಆದ್ದರಿಂದ ಅದನ್ನೆಲ್ಲ ಬಿಟ್ಟು ನೀನು ಯುದ್ಧ ಮಾಡಬೇಕು. ಅರ್ಜುನನಿಗೆ ಕೃಷ್ಣ 1-2 ಶ್ಲೋಕ ಹೇಳ್ದ, ಕ್ಷುದ್ರಂ ಹೃದಯ ದೌರ್ಬಲ್ಯಂ ತ್ಯಕ್ತ್ವಾ ಉತ್ತಿಷ್ಠ ಪರಂತಪ ಅಂತ ಹೇಳಿ. ಆದರೆ ಆ 2 ಶ್ಲೋಕದಿಂದ ಸಂಪೂರ್ಣವಾಗಿ ಅವನ ಒಳಗೆ ಇದ್ದಂತಹ ಆ ಮಾಲಿನ್ಯ, ಕಲ್ಮಶ, ಮೋಹ ಹೋಗಲಿಲ್ಲ. ಆವಾಗ ಕೃಷ್ಣ ಯೋಚನೆ ಮಾಡ್ತಾನಂತೆ, ಇಲ್ಲ ರಾಜಕೀಯವಾಗಿ ಅವನಿಗೆ ಪ್ರಲೋಭನವನ್ನು ಕೊಟ್ಟು ನಾನು ಅವನನ್ನು ಯುದ್ಧ ಮಾಡುವಂತೆ ಮಾಡುವುದು ಸಾಧ್ಯವಿಲ್ಲ. ಇವನು ಪೂರ್ತಿ ಆಳವಾಗಿ ಇಳಿದು ಬಿಟ್ಟಿದ್ದಾನೆ. ಹಾಗಾಗಿ ಸಮಗ್ರವಾದಂತಹ ಜೀವನದ ವಿಚಾರವನ್ನು ಇವನಿಗೆ ತಿಳಿಸಬೇಕು. ಆದ್ದರಿಂದಲೇ 18 ಅಧ್ಯಾಯಗಳ ವಿಸ್ತಾರವಾದಂತಹ ಆತ್ಮತತ್ವ ವಿವೇಕ ಶಿಕ್ಷಣ ಇದು. ಆ ರೀತಿಯಲ್ಲಿ ಆತ್ಮತತ್ವದ ವಿಚಾರವಾಗಿ ಕೃಷ್ಣ ಹೇಳುವ ಮೊದಲ ಶ್ಲೋಕವಾಗಿ ನತ್ವೇವಾಹಂ ಜಾತು ನಾಸಂ ನತ್ವಂ ನ ಇಮೇ ಜನಾಧಿಪಾಃ ನ ಚೈವ ನ ಭವಿಷ್ಯಾಮಃ ಸರ್ವೇ ವಯಂ ಅತಃ ಪರಂ ಅಂತ ಹೇಳಿ ಈ ಶ್ಲೋಕದ ಅರ್ಥವನ್ನು ಹೇಳ್ತಾರೆ. ಮುಂದಿನ ಶ್ಲೋಕ 13ನೇದು. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತೆ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತೆ. ದೇಹಿನಃ
ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಃ ತತ್ರ ನ ಮುಹ್ಯತಿ. ನಮ್ಮ ಇಡೀ ಶರೀರದ ಅವಸ್ಥೆ ಇದರಲ್ಲಿ ನಮಗೆ ಹೇಳ್ತಾ ಇದ್ದಾನೆ ಕೃಷ್ಣ. ದೇಹಿ ಮತ್ತು ದೇಹ ಅಂತ ಎರಡು ಪದಗಳು. ಈ ಪದಗಳನ್ನು ನಾವು ಜ್ಞಾಪಕ ಇಟ್ಕೊಳ್ಬೇಕು. ದೇಹಿ ಬೇರೆ, ದೇಹ ಬೇರೆ. ದೇಹ ಅಂತ ಹೇಳಿದ್ರೆ ನಾವು ಕಾಣ್ತಾ ಇದ್ದೀವಲ್ಲ, ನಮ್ಮ ರೂಪ, ಹೊರಗಡೆಯ ರೂಪ. ದೇಹಿ ಅಂತ ಹೇಳಿದ್ರೆ ನಮ್ಮ ಒಳಗೆ ಇರುವಂತಹ ಆತ್ಮಚೈತನ್ಯ ಸ್ವರೂಪಿಯಾದ ಜೀವ. ಆ ಜೀವಾತ್ಮ ಅನ್ನುವಂತಹ ಪದವನ್ನು ಹೇಳ್ತಾರಲ್ಲಿ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಯಥಾ ಹೇಗೆ, ದೇಹಿನಃ ಅಂದರೆ ದೇಹಿ ಅಂದರೆ ಜೀವಾತ್ಮನಿಗೆ, ಅಸ್ಮಿನ್ ದೇಹೇ ಈ ದೇಹದಲ್ಲಿ 3 ಹಂತಗಳು ಉಂಟು. ಕೌಮಾರಂ ಬಾಲ್ಯ, ಯೌವನಂ ಯೌವನ, ಜರಾ ವೃದ್ಧಾಪ್ಯ. ತಥಾ ಹಾಗೆಯೇ ಅದಾದಮೇಲೇನು, ವೃದ್ಧಾಪ್ಯ ಆದಮೇಲೆ ದೇಹಾಂತರ ಪ್ರಾಪ್ತಿ ಅಲ್ವಾ. ಈಗ ಸಾಮಾನ್ಯವಾಗಿ ಹುಟ್ಟು ಮತ್ತು ಸಾವು ಅನ್ನುವುದು ಈ ಹಂತ ಹಂತವಾದಂತಹ ಸ್ಟೆಪ್ ಬೈ ಸ್ಟೆಪ್ ಹೋಗಬೇಕು. ಕೌಮಾರ ಅಂತ ಹೇಳಿದ್ರೆ 12 ವರ್ಷದವರೆಗಿನ ವಯಸ್ಸನ್ನು ಕೌಮಾರ ಅಂತ ಹೇಳ್ತಾರೆ. ಸುಕುಮಾರ ಅನ್ನುವ ಪದವನ್ನು ಉಪಯೋಗಿಸ್ತಾರೆ. 12ರಿಂದ ಮತ್ತೊಂದು 12, 13 ವರ್ಷದವರೆಗೆ ಯೌವನ, ಮತ್ತೊಂದು 10, 12, 13 ವರ್ಷ, 14 ವರ್ಷ ಪೌಗಂಡ ಅನ್ನುವಂತಹ ಒಂದು ಸ್ಥಿತಿ ಉಂಟು. ಅದಾದ ಮೇಲೆ ಮತ್ತೆ ಮಧ್ಯ ವಯಸ್ಸು, ಮತ್ತೊಂದು 10 ವರ್ಷ, 46, 47ರಿಂದ 60ರವರೆಗೆ. 60 ಬಂತು ಅಂದರೆ ವೃದ್ಧಾಪ್ಯ ಬಂತು ಅಂತ ಹೇಳಿ ರಿಟೈರ್ಮೆಂಟ್ಗೆ ಒಂದು ಏಜನ್ನು ಫಿಕ್ಸ್ ಮಾಡಿದ್ದಾರಲ್ವ ಸರ್ಕಾರದವರು. ಆದ್ದರಿಂದ ಆ ವೃದ್ಧಾಪ್ಯ ಬಂದಾಗ ಏನಾಗುತ್ತೆ ನಮಗೆ, ಅಯ್ಯೋ ವೃದ್ಧಾಪ್ಯ ಬಂದುಬಿಡ್ತಲ್ಲ, ಇನ್ನೊಂದು ಸಾರಿ ನಾವು ಮದುವೆ ಮಾಡ್ಕೊಳ್ಳೋಣ ಅಂತ ಅನಿಸುತ್ತೆ. ಅದಕ್ಕೆ ಷಷ್ಠಿ ಪೂರ್ತಿ ಶಾಂತಿ ಮಾಡ್ಕೊಳ್ತೀವಿ. ಷಷ್ಠಿ ಪೂರ್ತಿ ಶಾಂತಿ ಮಾಡಿಕೊಂಡು ಮಾಂಗಲ್ಯ ಧಾರಣೆ ಮಾಡ್ಕೊಳ್ತೀವಿ. ಇದೆಲ್ಲ ಶಾಸ್ತ್ರದಲ್ಲಿ ಇಲ್ಲ. ಇದು ಯಾವುದೋ ಷಷ್ಠಿ ಪೂರ್ತಿ ಶಾಂತಿ ಅನ್ನೋದಿದೆ, ಆದರೆ ಮಾಂಗಲ್ಯ ಧಾರಣೆ ಎನ್ನುವುದು ಇಲ್ಲ ಅಂತ ಬಲ್ಲವರು ಹೇಳ್ತಾರೆ. ಹಾಗಾದರೆ ಯಾಕೆ ಮಾಡ್ಕೊಳ್ತೀವಿ? ಮಕ್ಕಳೆಲ್ಲ ನಾವು ಮದುವೆ ಮಾಡ್ಕೊಂಡಿದ್ದು ನೋಡಿಲ್ವಲ್ಲ, ಹಾಗಾಗಿ ಮಕ್ಕಳ ಸಂತೋಷಕ್ಕಾಗಿ ನಾವು ಮಾಡ್ಕೊಳ್ತೀವಿ. ಮಕ್ಕಳು ಸಂತೋಷವಾಗಿರೋದೇ ನಮಗೆ ಮುಖ್ಯ ಅಲ್ವಾ? ಆ ರೀತಿಯಲ್ಲಿ ಅದಿರಲಿ, ಹೇಗಾದರೂ ಆಗಲಿ. ನಮಗೆ ಈ ಷಷ್ಠಿ ಪೂರ್ತಿ ಅಂತ ಬಂದಾಗ ಎಷ್ಟು ಶಾಂತಿ ಮಾಡಿಕೊಳ್ಬೇಕು ಅಂತ ಶಾಸ್ತ್ರ ಹೇಳುತ್ತೆ ನೋಡಿ. ಈ ಷಷ್ಠಿ ಪೂರ್ತಿ 70, 75, 80 ಇದೆಲ್ಲ ಬಿಡಿ. ಇದೆಲ್ಲ ಇವಾಗ ಒಂದು ರೀತಿಯ ಆಡಂಬರದ ಒಂದು ಇದಾಗಿ ಹೋಗ್ಬಿಟ್ಟಿದೆ. ಅದಕ್ಕೆಲ್ಲ ಏನು ಅರ್ಥವಿಲ್ಲ. 60ನೇ ವರ್ಷಕ್ಕೆ 60 ಕಲಶ ಇಡೋದು ಎಲ್ಲೂ ಹೇಳಿಲ್ಲ. ಅದೆಲ್ಲ ಎಲ್ಲೂ ಹೇಳಿಲ್ಲ. ಆ ಚರ್ಚೆಯೇ ಬೇಡ ನಮಗೆ. ಆದರೆ ಸಾಮಾನ್ಯವಾಗಿ ನಮಗೆ 50ರಿಂದ 100ರವರೆಗೆ ಪ್ರತಿ 5 ವರ್ಷಕ್ಕೆ ಒಂದು ಶಾಂತಿಯನ್ನು ಹೇಳಿದ್ದಾರೆ ಶಾಂತಿ ಕಲ್ಪದಲ್ಲಿ. 50, 55, 60, 65, 70, 75, 80, 85, 90, 95. 3ನೇ ವರ್ಷಕ್ಕೆ ಶತಮಾನ, ಅದಕ್ಕೆ ಬೇರೆಯೇ ಆದಂತಹ ಒಂದು ಶಾಂತಿ ಕರ್ಮ ಇದೆ. ಈ 50ರಿಂದ 95ರವರೆಗೆ ಇರುವಂತಹ ಶಾಂತಿ ಕರ್ಮಗಳಿಗೆ ಒಂದೊಂದು ಹೆಸರನ್ನು ಕೂಡ ಕೊಟ್ಟಿದ್ದಾರೆ. ವೈಷ್ಣವಿ ವಾರುಣಿ ಚೈವ ತತಶ್ಚ ಉಗ್ರರಥಿ ತಥಾ ಮಹಾರಥಿ ಭೀಮರಥಿ ಐಂದ್ರೀ ಚೈವ ವಿಶೇಷತಃ ಚಾಂದ್ರೀ ಸಾಹಸ್ರಿಕೀ ಚೈವ ಸೌರಿ ಮೃತ್ಯುಂಜಯಸ್ತಥಾ ಮಹಾಮೃತ್ಯುಂಜಯೀ ಚೈವ ಕ್ರಮೇಣ ಪರಿಕೀರ್ತಿತ ಅಂತ ಹೇಳಿ 50ನೇ ವರ್ಷಕ್ಕೆ ವೈಷ್ಣವಿ ಅನ್ನುವಂತಹ ಒಂದು ಶಾಂತಿ. ಅದೇ ರೀತಿ 55ನೇ ವರ್ಷಕ್ಕೆ ವಾರುಣಿ ಎನ್ನುವಂತಹ ಒಂದು ಶಾಂತಿ. 60ನೇ ವರ್ಷಕ್ಕೆ ತತಶ್ಚ ಉಗ್ರರಥಿ, ಅದು ಬಹಳ ಫೇಮಸ್ ಆಗಿರುವಂತಹ ಒಂದು ಷಷ್ಠಿ ಪೂರ್ತಿ ಅಂತ ಹೇಳ್ತೀವಲ್ಲ ನಾವು. ಉಗ್ರನಾಮಕ ಕಾಲಪುರುಷನನ್ನು ಆರಾಧನೆ ಮಾಡುವಂತಹ ಒಂದು. ಯಾಕೆ ಮಾಡಬೇಕು ಇದು? ನಾವು ಚೆನ್ನಾಗಿರಬೇಕು, ಮಕ್ಕಳು ಸಂತೋಷ ಪಡ್ತಾರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ 50 ವರ್ಷ ಆದಮೇಲೆ ನಮ್ಮ ಮನಸ್ಸು ಲೌಕಿಕದಿಂದ ಪಾರಲೌಕಿಕದತ್ತ ತಿರುಗಬೇಕು. ಸಾಧ್ಯವಾದ ಮಟ್ಟಿಗೆ ಪ್ರಾಪಂಚಿಕವನ್ನು ಬಿಟ್ಟು ನಾವು ಪಾರಮಾರ್ಥಿಕದ ಕಡೆಗೆ ಹೋಗಬೇಕು. ಪಾರಮಾರ್ಥಿಕದ ಕಡೆಗೆ ಹೋಗಬೇಕಾದ್ರೆ ಅಷ್ಟು ಸುಲಭಕ್ಕೆ ಆಗೋದಿಲ್ಲ. ಅದಕ್ಕೆ ಸಿದ್ಧ ಮಾಡಲಿಕ್ಕಾಗಿ ಈ ಶಾಂತಿಗಳನ್ನು ಹೇಳಿದ್ದಾರೆ.
ಈ ಶಾಂತಿಯ ಮೂಲ ಉದ್ದೇಶ ನಮಗೆ ಒಂದು ಪಾರಮಾರ್ಥಿಕವಾದ ಮನೋಭಾವ ಬರಲಿ ಅನ್ನುವುದೇ ಮುಖ್ಯವಾದದ್ದು. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯಿನಹುದು. ಕರ್ಮಗಳೆಲ್ಲ ನಾವು ಮಾಡಿಕೊಳ್ಬೇಕಾದದ್ದು ಚಿತ್ತಶುದ್ಧಿಗಾಗಿ, ಬೇರೆ ಯಾವ ಆಡಂಬರಕ್ಕಾಗಿಯೂ ಅಲ್ಲ. ತತ್ವ ಸಾಕ್ಷಾತ್ಕಾರ ಚಿತ್ತಶುದ್ಧಿಯಿನಹುದು. ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ದೊಡ್ಡ ದೊಡ್ಡ ಶ್ಲೋಕಗಳನ್ನು ಹೇಳುವುದು, ಸಾಕಷ್ಟು ಘನಪಾಠ ಮಾಡುವುದು, ಮಂತ್ರ ಹೇಳುವುದು ಇದು ಚಿತ್ತಶೋಧನೆಗೆ ಕಾರಣ ಆಗುವುದಿಲ್ಲ. ಚಿತ್ತಶೋಧನೆ ಮತಿ ಚಮತ್ಕಾರವಲ್ಲ. ಬಿತ್ತರದ ಲೋಕ ಪರಿಪಾಕದಿಂದ ಸತ್ಕರ್ಮ ಶಕ್ತಿಯಿಂದ ಶುದ್ಧತೆಯು ನಿನಗೆ ಮಂಕುತಿಮ್ಮ. ಬಿತ್ತರದ ಲೋಕ ಪರಿಪಾಕ, ವಿಸ್ತಾರವಾದ ಲೋಕ ಜೀವನ ದರ್ಶನ. ಅದಕ್ಕೇ ನಾವು ಯಾತ್ರೆ ಮಾಡಬೇಕು ಅಂತ ಹೇಳ್ತಾರೆ. ಯಾತ್ರೆ ಹೇಳಿದ್ದಾರೆ ನಮ್ಮಲ್ಲಿ. ಯಾತ್ರೆ ಯಾಕೆ ಮಾಡಬೇಕು? ಏನೋ ನಾವು ಅಲ್ಲಿ ಹೋಗಿ ದೊಡ್ಡ ಯಾವುದೋ ನದಿಯಲ್ಲೋ ಕ್ಷೇತ್ರದಲ್ಲೋ ತೀರ್ಥದಲ್ಲೋ ಸ್ನಾನ ಮಾಡಿಬಿಟ್ಟು ಪುಣ್ಯದ ತೊರೆಯನ್ನೇ ಹೊತ್ಕೊಂಬರ್ತೀವಿ ಅಂತಲ್ಲ. ಲೋಕ ಜೀವನ ದರ್ಶನ ನಮಗಲ್ಲ ಆಗುತ್ತೆ. ಯಾತ್ರೆಗೆ ಹೋದಾಗ ಕ್ಷೇತ್ರದಲ್ಲಿ ಯಾವ ಯಾವ ರೀತಿಯಲ್ಲಿ ಜೀವನ ನಡೆಯುತ್ತೆ, ಎಷ್ಟು ದಾರಿದ್ರ್ಯ ಉಂಟು ಈ ಸಮಾಜದಲ್ಲಿ, ನಾವು ಎಷ್ಟು ಚೆನ್ನಾಗಿದ್ದೇವೆ, ಈ ಇಂಟ್ರಾಸ್ಪೆಕ್ಷನ್ಗೆ ಕಾರಣವಾಗ್ತದೆ. ಬಿತ್ತರದ ಲೋಕ ಪರಿಪಾಕದಿಂದ, ಪರಿಪಾಕ ಆಗಬೇಕು. ಕಷ್ಟ ಜೀವನ ಪಾಕ, ಕಷ್ಟ ಧರ್ಮ ವಿವೇಕ. ಎಷ್ಟೆಷ್ಟು ನೀತಿ ಯುಕ್ತಿಗಳ ನೀನು ಬಗೆದೆಡೆಯುಂ, ಇಷ್ಟಷ್ಟು ನಿನ್ನೊಳ್ ಒಳ ತಿಳಿವಿಲ್ಲದಿರೆ ದೃಷ್ಟಿ ಸೂಕ್ಷ್ಮವೇ ನಷ್ಟ ನಿನಗೆ. ಆ ದೃಷ್ಟಿ ಸೂಕ್ಷ್ಮ ಬರದೇ ಹೋದರೆ, ಇಂಟ್ರಾಸ್ಪೆಕ್ಷನ್ ಬರದೇ ಹೋದರೆ, ಕರ್ಮದಿಂದ ಚಿತ್ತಶುದ್ಧಿ ಆಗದೇ ಹೋದರೆ ನಾವು ಮಾಡಿದ್ದಕ್ಕೆ ಏನೂ ಪ್ರಯೋಜನವಿಲ್ಲ. ಆ ರೀತಿಯಲ್ಲಿ ಕರ್ಮ ಮಾಡಬೇಕು. ಅದೇ ಕರ್ಮದ ಮುಖ್ಯ ಉದ್ದೇಶ ಅಂತ ಹೇಳ್ತಾರೆ. ಸತ್ಕರ್ಮ ಶುದ್ಧಿ, ಸತ್ಕರ್ಮ ಶಕ್ತಿ ಇಂ. ಬಿತ್ತರದ ಲೋಕ ಪರಿಪಾಕ ಒಂದು, ಸತ್ಕರ್ಮದಲ್ಲಿ ಆಸಕ್ತಿ. ಆ ಸತ್ಕರ್ಮದಲ್ಲಿ ಈ 60ನೇ ವರ್ಷದ ಶಾಂತಿ, 70ನೇ ವರ್ಷದ ಶಾಂತಿ, 75ರದ್ದು ಇದೆಲ್ಲ ಬರ್ತದೆ. ಆ ಸತ್ಕರ್ಮದಲ್ಲಿ ಆಸಕ್ತಿ ಮಾಡಿಕೊಂಡ ಚಿತ್ತಸ್ಯ ಶುದ್ಧಯೇ ಕರ್ಮನತು ವಸ್ತೂಪಲಬ್ಧಯೇ. ಆಚಾರ್ಯ ಶಂಕರರು ಸ್ಪಷ್ಟವಾಗಿ ವಿವೇಕ ಚೂಡಾಮಣಿಯಲ್ಲಿ ಹೇಳ್ತಾರೆ, ಚಿತ್ತದ ಶುದ್ಧಿಗಾಗಿ ಕರ್ಮವೇ ಹೊರತು ವಸ್ತುವಿನ ಪ್ರಾಪ್ತಿಗಾಗಿ ಅಲ್ಲ. ಇಲ್ಲಿ ವಸ್ತು ಅಂತ ಹೇಳಿದ್ರೆ ಪ್ರಾಪಂಚಿಕವಾದ ವಸ್ತುವೂ ಹೌದು, ಪಾರಮಾರ್ಥಿಕವಾದ ವಸ್ತುವೂ ಹೌದು. ಕೆಲವೊಮ್ಮೆ ನಾವು ದೊಡ್ಡ ದೊಡ್ಡ ಹೋಮ ಹವನ ಮಾಡಿಬಿಟ್ಟು ನಂಗೆ ಅದು ಬರಬೇಕು ಇದು ಬರಬೇಕು ಅಂತ ಏನೇನೋ ಪ್ರಾರ್ಥನೆಗಳನ್ನು ಕೇಳ್ತೀವಿ. ಹಾಗೆ ಕೇಳಲೇಬಾರದು. ಅದು ಸಕಾಮನೆ. ಅದು ಕರ್ಮಯೋಗ ಬಂದಾಗ ಗೊತ್ತಾಗುತ್ತೆ ನಮಗೆ. ಯಜ್ಞಾರ್ಥಾತ್ ಕರ್ಮಣೋ ಅನ್ಯತ್ರ ಲೋಕೋಯಂ ಕರ್ಮ ಬಂಧನ ಅಂಥೇಳಿ ಅಂತಹ ಪ್ರಾರ್ಥನೆಯನ್ನು ಇಟ್ಟುಕೊಂಡು ಕರ್ಮ ಮಾಡಿದ್ರೆ ಲೋಕಕ್ಕೆ ಇನ್ನೂ ನಮ್ಮನ್ನು ಅದು ಬಂಧಿಸುತ್ತೆ ಹೊರತು ಅದರಿಂದ ನಮಗೆ ಯಾವ ಸಮಾಧಾನ ಶಾಂತಿ ಸಿಕ್ಕುವುದಿಲ್ಲ. ಆದ್ದರಿಂದ ಆ ಕರ್ಮಗಳನ್ನು ಮಾಡುವುದರಿಂದ ಚಿತ್ತಸ್ಯ ಶುದ್ಧಯೇ ಕರ್ಮ ನತು ವಸ್ತು ಉಪಲಬ್ಧಯೇ. ವಸ್ತು ಅಂತ ಹೇಳಿದ್ರೆ ಪಾರಿಭಾಷಿಕ ಶಬ್ದ ಬ್ರಹ್ಮ ವಸ್ತು ಅಂತ ಅರ್ಥ. ಅಂದರೆ ಆ ಬ್ರಹ್ಮ ಚೈತನ್ಯ, ಆ ಪರಮಾತ್ಮ, ಆ ಆತ್ಮತತ್ವ ಅದು ಸಿಕ್ಕಬೇಕಾದ್ರೆ ನಾವು ಚಿತ್ತಶೋಧನೆ ಮಾಡಿಕೊಳ್ಬೇಕು. ಚಿತ್ತಶೋಧನೆ ಮಾಡುವ ಮೊದಲನೇ ಹಂತವಾಗಿ ಕರ್ಮವನ್ನು ಮಾಡ್ತೀವಿ ನಾವು. ಆ ಕರ್ಮದಿಂದ ಚಿತ್ತಶೋಧನೆ ಆಗದೆ ಕೇವಲ ಆಡಂಬರದಲ್ಲಿ ವಿಡಿಯೋದಲ್ಲೇ ಮುಗಿದು ಹೋದರೆ ಏನೂ ಪ್ರಯೋಜನವಿಲ್ಲ. 1, 2, 3 ಲಕ್ಷ ಖರ್ಚಾಗಿದ್ದೇ ಬಂತು ಅಷ್ಟೇ, ಇನ್ನೇನೂ ಪ್ರಯೋಜನವಿಲ್ಲ. ಆ ರೀತಿಯಲ್ಲಿ ಆ ಕರ್ಮ ಆ ರೀತಿಯಲ್ಲಿ ನಮಗೆ ಬರಬೇಕು. ಆದ್ದರಿಂದ ಶಾಂತಿಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ವಿಷಯಾಂತರ ಆಗ್ತಾ ಇದೆ ಅಂತ ಅದು ತಾವು ಬೇಜಾರು ಮಾಡಿಕೊಳ್ಬೇಡಿ. ಆ ಕರ್ಮಕ್ಕೆ ತಕ್ಕಂತಹ ಮಾತನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ದೇಹಾಂತರ ಪ್ರಾಪ್ತಿ. ಈಗ ಕೌಮಾರ, ಯೌವನ, ಜರ. ಈ ಜರ ಆದಮೇಲೆ ಶರೀರ ಹೇಗೆ ಹೋಗಬೇಕು ಅನ್ನುವುದನ್ನು ಕಾಳಿದಾಸ ಬಹಳ ಸುಂದರವಾಗಿ ಹೇಳ್ತಾನೆ. ಕೌಮಾರೇ ಅಭ್ಯಸ್ತ ವಿದ್ಯಾನಾಂ, ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಯೌವನೇ ವಿಷಯೈಷಿಣಾಂ, ವಾರ್ಧಕ್ಯೇ ಮುನಿವೃತ್ತೀನಾಂ, ಯೋಗೇನ ಅಂತ್ಯೇ ತನುತ್ಯಜಾಂ ಅಂತ ಹೇಳಿ 4 ಹಂತವನ್ನು ಕೃಷ್ಣ ಹೇಳ್ತಾನೆ. ಶೈಶವ ಅಂತ ಹೇಳಿದ್ರೆ ಆ ಕೌಮಾರ ಮತ್ತು ಯೌವನದ ಪೂರ್ವಭಾಗ. ಸಾಮಾನ್ಯವಾಗಿ 22, 23 ವರ್ಷಕ್ಕೆ ನಮ್ಮ ವಿದ್ಯಾಭ್ಯಾಸ ಮುಗಿಯುತ್ತೆ. ವಿಶೇಷವಾದ ಅಧ್ಯಯನ ಮಾಡಬೇಕು ಅಂತ ಹೇಳೋರು 28ವರೆಗೆ, ಮೆಡಿಕಲ್ ಎಜುಕೇಷನ್ಗೆ ಹೋದರೆ 30, 32ವರೆಗೂ ಆಗ್ತಾನೇ ಇರುತ್ತೆ, ಅದು ಬೇರೆ ವಿಚಾರ. ಆದರೆ ಶೈಶವೇ ಅಭ್ಯಸ್ತ ವಿದ್ಯಾನಾಂ, ಯೌವನೇ ವಿಷಯೈಷಿಣಾಂ. 25, 26 ಬಂತು ಅಂದರೆ ವಿದ್ಯಾಭ್ಯಾಸ ಮುಗಿದು ಜೀವನ ಸೆಟ್ಲಾಗುವ ಕಾಲ. ಆವಾಗ ಮದುವೆ ಮಾಡಿಕೊಂಡು ಇಂದ್ರಿಯಗಳಿಂದ ಸಿಕ್ಕುವ ಸುಖವನ್ನು ಅನುಭವಿಸಬೇಕು ಅಂತ ಕಾಳಿದಾಸ ಹೇಳ್ತಾನೆ.
ಇದನ್ನು ಕೃಷ್ಣನೂ ಹೇಳ್ತಾನೆ, ಧರ್ಮ ವಿರುದ್ಧೋ ಭೂತೇಶು ಕಾಮೋಸ್ಮಿ ಭರತರ್ಷಭ. ಅದೇನು ತಪ್ಪಿಲ್ಲ ಆ ರೀತಿಯಲ್ಲಿ ಅನುಭವಿಸುವುದು. ಇಂದ್ರಿಯಗಳಿಂದ ನಮಗೆ ಸುಖ ಬೇಕೇ ಬೇಕು. ಯಾಕೆಂದರೆ ಇಂದ್ರಿಯಗಳನ್ನು ಕೊಟ್ಟಿರುವುದೇ ಭಗವಂತ ಈ ಸುಂದರವಾದ ಸಂಸಾರದ ಆ ಸೌಂದರ್ಯವನ್ನು ಅನುಭವಿಸ್ಲಿಕ್ಕಾಗಿ. ಆದ್ದರಿಂದ ಯೌವನೇ ವಿಷಯೈಷಿಣಾಂ ವಾರ್ಧಕ್ಯೇ ಮುನಿವೃತ್ತೀನಾಂ. ವಾರ್ಧಕ್ಯ ಅಂದರೆ 60 ವರ್ಷ ಆದಮೇಲೆ ಮುನಿವೃತ್ತಿ ಇರಬೇಕು. ಮುನಿ ಅನ್ನುವಂತಹ ಪದ ಏನು? ಅವತ್ತೊಂದು ದಿವಸ ಯಾರೋ ಕೇಳಿದ್ರು ಮುನಿ ಎನ್ನುವ ಪದಕ್ಕೆ ಅರ್ಥ ಏನು ಅಂತ ಹೇಳಿ. ಯಾರು ಅಂತ ಗೊತ್ತಿಲ್ಲ, ಸಂದರ್ಭ ಬಂದಿದ್ದರಿಂದ ನನಗೆ ಗೊತ್ತಿರೋ ವಿಚಾರ ಹೇಳ್ತೀನಿ. ಮುನಿ ಅಂತ ಹೇಳಿದ್ರೆ ಮುನಿ ಅಂತರಂಗ ಶೋಧನ ತತ್ಪರಃ ಅಂತ ಹೇಳಿ. ಮುನಿಯಾದವನು ಮೌನದಲ್ಲಿ ತನ್ನ ಒಳಗಡೆಗೆ ಯಾವ ಚಿದ್ವಸ್ತು ಇದೆ ಅದನ್ನು ಹುಡುಕ್ತಾ ಇರ್ತಾನೆ. ಅಜ್ಞಾತವಾದುದು ಅನಭಾವವೆನೆ ನಾಸ್ತಿಕನು ಅವನು. ಕಣ್ಣಿಗೆ ಕಾಣದೇ ಇರುವುದು ಇಲ್ಲವೇ ಇಲ್ಲ ಅಂತ ಹೇಳುವವನು ನಾಸ್ತಿಕ. ಅಜ್ಞಾತವಾದುದು ಅನಭಾವವೆನೆ ನಾಸ್ತಿಕನು ಅವನು. ಅಜ್ಞೇಯವೆಂದು ಅದಕ್ಕೆ ಕೈ ಮುಗಿಯೇ ಭಕ್ತ ಅವನು. ನನಗೆ ಗೊತ್ತಿಲ್ಲಪ್ಪ, ಅದೇನೋ ಒಂದಿದೆ ಅಂತ ಹೇಳ್ತಾರೆ, ನಾನು ಅದನ್ನು ನಂಬಿಕೊಂಡು ಜೀವನ ಮಾಡ್ತಾ ಇದ್ದೀನಿ, ಅದಕ್ಕೆ ನನ್ನ ಒಂದು ಸಾಷ್ಟಾಂಗ ನಮಸ್ಕಾರ. ಅಜ್ಞೇಯವೆಂದದಕ್ಕೆ ಕೈ ಮುಗಿಯೇ ಭಕ್ತ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಅದೇನೋ ಇದೆ ಅಂತ ಹೇಳ್ತಾರಲ್ಲ, ಅದು ಎಲ್ಲಿದೆ, ಅದು ಹೇಗಿದೆ, ಅದು ಯಾಕಾಗಿ ಇದೆ, ಅದು ಏನು ಮಾಡ್ತಾ ಇದೆ, ಇದನ್ನೆಲ್ಲ ಚಿಂತನೆ ಮಾಡುವವನು ವಿಜ್ಞಾನಿ. ಜಿಜ್ಞಾಸ್ಯ, ಜಿಜ್ಞಾಸ ಅಂತ ಹೇಳ್ತಾರೆ ನೋಡಿ. ಜಿಜ್ಞಾಸ್ಯವೆಂದು ಪರಿಕಿಸತೊಡಗೆ ವಿಜ್ಞಾನಿ. ಸ್ವಜ್ಞಪ್ತಿ ಶೋಧಿ ಮುನಿತಾನು ಮಂಕುತಿ. ಒಳಗಡೆಗೆ ಇದೆ ಅಂತ ಹೇಳಿ ನೋಡಿ, ಅದನ್ನು ಒಳಗಡೆಗೆ ಹೋಗಿ ಮೌನದಲ್ಲಿ ಆ ಧ್ಯಾನಾಸಕ್ತನಾಗಿ ಮೌನೇನ ಅಂತರ್ಧ್ಯಾನೇನ ಸಹ ಪಶ್ಯತಿ. ಮೌನದಿಂದ ಅಂತರ್ಧ್ಯಾನದಲ್ಲಿ ಮಗ್ನನಾಗಿ ಒಳಗಡೆಗೆ ನೋಡುವವನು ಮುನಿ. ಆ ರೀತಿಯಲ್ಲಿ ವಾನಪ್ರಸ್ಥಕ್ಕೆ ಹೋಗುವ ಮುಖ್ಯವಾದ ಉದ್ದೇಶ ಅದು. ಮನೆಯಲ್ಲೇ ಇದ್ದುಕೊಂಡು ನೀವು ವಾನಪ್ರಸ್ಥವನ್ನು ಮಾಡಬಹುದು. ಇವಾಗೆಲ್ಲ ಮಾಡ್ತಾ ಇರೋದು ವಾನಪ್ರಸ್ಥದ ಆ ಒಂದು ಬಹಿರ್ರೂಪ ಅಷ್ಟನೆಯ. ನಾವಿಲ್ಲಿ ಕೂತ್ಕೊಂಡು ಗೀತೆಯನ್ನು ಚಿಂತನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ 60 ವರ್ಷ ಆದವರು, 60 ವರ್ಷ ಆಗದೇ ಇರೋರು, ಅವರು ಇದು ಶೈಶವೇ ಅಭ್ಯಸ್ತ, ಅದು ವಿದ್ಯೆಯನ್ನು ಕಲಿಯುವ ದೃಷ್ಟಿಯಿಂದ ಬರ್ತಾ ಇದ್ದಾರೆ ಅಂತ ತಿಳ್ಕೊಳ್ಬೇಕಾಗುತ್ತೆ ನಾವು. ಆದ್ದರಿಂದ ನಾವು ಮಾಡ್ತಾ ಇರೋದು ಆ ಮುನಿವೃತ್ತಿಯ ಒಂದು ಬಾಹ್ಯ ರೂಪ, ಒಂದು ಸಣ್ಣ ರೂಪ ಅಷ್ಟನೆಯ. ವಾರ್ಧಕ್ಯೇ ಮುನಿವೃತ್ತೀನಾಂ ಯೋಗೇನ ಅಂತ್ಯೇ ತನುತ್ಯಜಾಂ. 9 ವರ್ಷ ಆದಮೇಲೆ ಯೋಗ ಸಮಾರೂಢರಾಗಿ ಈ ಶರೀರವನ್ನು ಬಿಡಬೇಕು ಅನ್ನುವಂತಹ ಮಾತನ್ನು ಕಾಳಿದಾಸ ಹೇಳ್ತಾನೆ. ಈಗ ಯೋಗೇನ ಅಂತ್ಯೇ ತನುತ್ಯಜಾಂ ಹೋಗಿ ರೋಗೇನ ಅಂತ್ಯೇ ತನುತ್ಯಜಾಂ ಅಂತ ಆಗ್ತಾ ಇದೆ. ಆದ್ದರಿಂದ ನಾವು ಅದು ಆಗದೇ ಇರಬೇಕಾದ್ರೆ ಏನು ಮಾಡಬೇಕು? ಇಂಥದ್ರಲ್ಲಿ ನಮ್ಮ ಆಸಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಬೇಕು, ಅದು ಮುಖ್ಯ. ಆ ರೀತಿಯಲ್ಲಿ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ. ಅದೇ ರೀತಿ ವೃದ್ಧಾಪ್ಯ ಮುಗಿದ ಮೇಲೆ ಯಾವತ್ತೋ ಒಂದು ದಿವಸ ನಾವು ಇಲ್ಲ ಅಂತ ಅನ್ನಿಸ್ಕೊಳ್ತೀವಿ. ಇಲ್ಲ ಅಂತ ಅನ್ನಿಸ್ಕೊಂಡಿದ್ದು ಯಾವುದು? ಶರೀರ. ಶರೀರ ಬೇರೆ, ದೇಹ ಬೇರೆ, ದೇಹಿ ಬೇರೆ. ಇದು ಜಗತ್ತಿನಲ್ಲಿ ಇರುವಂತಹ ಎಲ್ಲ ಪದಾರ್ಥಗಳಿಗೂ ಕೂಡ 2 ಅವಸ್ಥೆಗಳಿದೆ. ಒಂದು ಇರುವ ರೂಪ, ಇನ್ನೊಂದು ತೋರುವ ರೂಪ. ಇರುವ ರೂಪವನ್ನು ಸ್ವರೂಪ ಅಂತ ಹೇಳಬಹುದು. ತೋರುವ ರೂಪ ಬಾಹ್ಯ ರೂಪ. ಇರುವ ರೂಪ ತತ್ವ, ತೋರುವ ರೂಪ ಪ್ರತೀತಿ. ಇರುವ ರೂಪ ಸತ್ಯ, ತೋರುವ ರೂಪ ಅಸತ್ಯ. ಇರುವ ರೂಪ ತಥ್ಯ, ತೋರುವ ರೂಪ ಮಿಥ್ಯ. ಒಳಗಡೆಗೆ ಇರುವ ಆ ಆತ್ಮ ಚೈತನ್ಯ ಸತ್ಯ, ತತ್ವ, ತಥ್ಯ. ಹೊರಗಡೆ ಕಾಣ್ತಾ ಇರುವ ಶರೀರ ಅದು ಅಸತ್ಯ. ಅಸತ್ಯ ಅಂತ ಹೇಳಿದಾಗ ಅದು ಸುಳ್ಳು ಅಂತ ಕೇಳಿದ್ರೆ ಸುಳ್ಳಲ್ಲ, ಆ ಸತ್ಯ ಇದೆ ಅಲ್ಲಿ, ಆದರೆ ಅದೇ ಪೂರ್ಣ ಸತ್ಯವಲ್ಲ. ಸತ್ಯದ ಆಭಾಸ ಅಂತ ಒಂದು ಮಾತುಂಟು. ದೇಹವೆಂಬ ಉಪಾಧಿ ಅನ್ನುವಂತಹ ಪದವನ್ನು ಹೇಳ್ತಾರೆ. ಇವೆಲ್ಲ ಸ್ವಲ್ಪ ಪಾರಿಭಾಷಿಕ ಪದಗಳು, ಜ್ಞಾಪಕ ಇರಲಿ ಬಿಡಲಿ, ಆದರೆ ಸಂಸ್ಕಾರ ಇರೋದರಿಂದ ಅಂತರಂಗದಲ್ಲಿ ಅದು ಖಂಡಿತವಾಗಿಯೂ ಕೂತಿರುತ್ತದೆ. ಆದ್ದರಿಂದ ನಾವು ಇರುವ ರೂಪ ಮತ್ತು ತೋರುವ ರೂಪ
ಇದನ್ನು ಕ್ಲಾಸಿಫೈ ಮಾಡುವ ಒಂದು ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಇದಕ್ಕೆ ಡಿ ವಿ ಜಿಯವರು ಭಾಳ ಸುಂದರವಾಗಿ ಹೇಳ್ತಾರೆ, ಇದೆಲ್ಲ ಮನನ ಮಾಡಬೇಕಾದ ವಿಚಾರಗಳು ಅಂತ ಹೇಳಿ. ಮನನ ಅಂದರೆ ಏನು? ಮನನಂತು ಶ್ರುತಸ್ಯ ಅದ್ವಿತೀಯ ವಸ್ತುನೋ ವೇದಾಂತಾನುಗುಣಯುಕ್ತಿಭಿ ಅನವರತಂ ಅನುಚಿಂತನಂ ಅನ್ನುವಂತಹ ಒಂದು ವಿವರಣೆ ಕೊಡ್ತಾರೆ. ಮನನ ಅಂತ ಹೇಳಿದರೆ ತತ್ವ ವಿಚಾರವಾಗಿ ಉಪನಿಷತ್ತಿನಲ್ಲಿ ಏನು ಹೇಳಿದೆ ಅದರ ವಿಚಾರವಾಗಿ, ಗೀತೆಯಲ್ಲಿ ಏನು ಹೇಳಿದೆ ಅದರ ವಿಚಾರವಾಗಿ, ವೇದಗಳಲ್ಲಿ ಏನು ಹೇಳಿದೆ ಅದರ ವಿಚಾರವಾಗಿ ಏನು ಕೇಳ್ತೀವಲ್ಲ, ಆ ಕೇಳಿದ್ರಲ್ಲಿ ಇರುವಂತಹ ವೇದಾಂತಾನುಗುಣ ಯುಕ್ತಿಭಿ, ವೇದಾಂತಕ್ಕೆ ಸಂಬಂಧಪಟ್ಟಂತಹ ಆ ಗುಣಗಳಿಂದ ಕೂಡಿರುವ ವಿಚಾರಗಳನ್ನು ಅನವರತಂ ಅನುಚಿಂತನಂ ಮತ್ತೆ 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 ತಂದುಕೊಂಡು ನಾವು, ಈಗ ಹಸು ಮೇಯಕ್ಕೆ ಹೋದರೆ ಏನು ಮಾಡುತ್ತೆ ಅಂತ ಕೇಳಿದ್ರೆ ಗಬ 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 ಅಂತ ಎಲ್ಲ ಕಡೆಯಿಂದನೂ ಹುಲ್ಲು ಮತ್ತೊಂದು ಮಗದೊಂದು ಎಲ್ಲ ತೆಗೆದುಕೊಂಡು ಅದಕ್ಕೆ 2 ಬಾಯಿ ಇರುತ್ತಂತೆ, ಅದೆಲ್ಲ ಸೇರಿಸ್ಕೊಂಡ್ಬಿಟ್ಟಿರುತ್ತೆ. ಆಮೇಲೆ ನಿಧಾನವಾಗಿ ಕೊಟ್ಟಿಗೆಗೆ ಹೋಗಿ ಮಲಕ್ಕೊಂಡು ನಿಧಾನವಾಗಿ ಮೆಲುಕಾಗುತ್ತೆ. ನಾವು ಮಾಡಬೇಕಾದದ್ದು ಅದೇನೆಯ, ಏನೆಲ್ಲ ನಾವು ತಗೊಳ್ತೀವೋ ಹೊರಗಡೆಯಿಂದ ಆ ತಗೊಂಡಿದ್ದನ್ನೆಲ್ಲ ಚಿತ್ತದಲ್ಲಿ ಇಟ್ಟುಕೊಳ್ಬೇಕು. ಚಿತ್ತದ ಅನುಭವ ಭಾವ ಸಂಭಾವನೆಗಳೆಲ್ಲ ಬತ್ತ, ಅದನ್ನು ವಿಚಾರ ಯುಕ್ತಿಗಳು ಕುಟ್ಟೆ, ತತ್ವ ತಂಡುಲ ದೊರೆಗು ಮಧು ವಿವೇಚಿತ ತತ್ವ ನಿತ್ಯ ಭೋಜನವದು ನಮಗೆ. ನಾವು ಒಂದು ಹೇಳಿದರೆ ಯಾರೋ ಒಬ್ಬರು ಒಂದೇನೋ ಹೇಳ್ತಾರೆ, ಅದು ಅಲ್ಲಿ ಶೇಖರಣೆ ಆಗುತ್ತೆ. ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ, ಅದೂ ಶೇಖರಣೆ ಆಗ್ತದೆ. ಮತ್ತೊಂದು ಹೇಳ್ತಾರೆ, ಅದೆಲ್ಲ ತಗೊಂಡ್ಬಿಡ್ತೀವಿ. ಆಮೇಲೆ ನಿಧಾನವಾಗಿ ಮನೆಗೆ ಹೋಗಿ ಸಾಯಂಕಾಲ ಎಲ್ಲ ಕೆಲಸ ಎಲ್ಲ ಮುಗಿದು ರಾತ್ರಿ ಊಟವೂ ಆದಮೇಲೆ ಎಲ್ಲರಿಗೂ ರೆಸ್ಟ್ ಶುರುವಾದಾಗ ನಾವೊಂದು 10 ನಿಮಿಷ 15 ನಿಮಿಷ ಕೂತ್ಕೊಂಡು ಅದನ್ನು ಚಿಂತನೆ ಮಾಡಬೇಕು. ಹಾಗೆ ಚಿಂತನೆ ಮಾಡಿದಾಗ ಅದು ಒಂದೊಂದೇ ಒಳಗಡೆಯಿಂದ ಎದ್ದು ಬರ್ತದೆ. ಅದು ಮನನ ಅಂತ ಹೇಳ್ತಾರೆ. ಪ್ರೊಫೆಸರ್ ಹಿರಿಯಣ್ಣನವರು ಇದಕ್ಕೊಂದು ಸುಂದರವಾದ ವಿವರಣೆ ಕೊಟ್ಟಿದ್ದಾರೆ. ಮನನ ಈಸ್ ಇಂಟೆಂಡೆಡ್ ಟು ಡಿಸ್ಪೆಲ್ ಆಲ್ ದಿ ಡೌಟ್ಸ್. ಇಟ್ ಕನ್ಸಿಸ್ಟ್ಸ್ ಆಫ್ long and continuous reflection upon the unity of being, drawing to its support facts from experience, such for instance as how the advance of knowledge and the growth of human institutions more and more point to unity ಆ್ಯಸ್ ದ ಲೈಕ್ಲಿ ಎಂಡ್ ಅಂತ ಹೇಳಿ. ಇಟ್ ಈಸ್ ಮುಖ್ಯವಾಗಿ ಅದು ಬಿಡಿ, ಇದು ಮುಖ್ಯ. ಇಟ್ ಈಸ್ ಆರ್ಗ್ಯೂಯಿಂಗ್ ವಿಥಿನ್ ಒನ್ ಸೆಲ್ಫ್. ಈಗ ನಾನು ಹೇಳಿದಲ್ಲ ಅದು. ಇಟ್ ಈಸ್ ಆರ್ಗ್ಯೂಯಿಂಗ್ ವಿಥಿನ್ ಒನ್ ಸೆಲ್ಫ್ ಆಫ್ಟರ್ ನೋಯಿಂಗ್ ಡೆಫಿನೆಟ್ಲಿ ವಾಟ್ ದ ಉಪನಿಷತ್ಸ್ ಟೀಚ್ ವಿತ್ ಎ ವ್ಯೂ ಟು ಕನ್ವಿನ್ಸ್ ಒನ್ ಸೆಲ್ಫ್ ದಟ್ ಟೀಚಿಂಗ್ ಅಲೋನ್ ಈಸ್ ಟ್ರೂ. ದೇಹ ಬೇರೆ, ದೇಹಿ ಬೇರೆ, ಆತ್ಮ ಬೇರೆ, ಉಪಾಧಿಯಾದ ಶರೀರ ಬೇರೆ. ಈ ಚಿಂತನೆ ಬರಬೇಕು. ಕಾತೆ ಕಾಂತ ಕಸ್ತೆ ಪುತ್ರ ಇತಿ ಪರಿಭಾವಯ ಸರ್ವಮಸಾರಂ ವಿಶ್ವಂ ತ್ಯಕ್ತ್ವಾ ಸ್ವಪ್ನ ವಿಚಾರಂ. ಶಂಕರಾಚಾರ್ಯರು ಭಜಗೋವಿಂದ ಸ್ತೋತ್ರದಲ್ಲಿ ಹೇಳ್ತಾರೆ. ಆ ರೀತಿಯಲ್ಲಿ ಇವೆಲ್ಲ ಈ ಶ್ಲೋಕಗಳೆಲ್ಲ ಮನನಕ್ಕೆ ಯೋಗ್ಯವಾದಂತಹ ಶ್ಲೋಕಗಳು ಅನ್ನುವ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ನೀವು ಹೇಳಿದಾಗೆ ಮುಂದಿನ ವಾರದಿಂದ ಇಂಟ್ರೆಸ್ಟ್ ಕಮ್ಮಿ ಆದರೂ ಆಗ್ಬೋದು, ನನಗೆ ಗೊತ್ತಿಲ್ಲ. ಆದ್ದರಿಂದ ಸಂತೋಷ, ಅದು ಹಾಗಿದ್ರೆ ಸಂತೋಷ. ಆದ್ದರಿಂದ ಆ ದೃಷ್ಟಿಯಿಂದ ಈ ಶ್ಲೋಕ ಇದೆಯಲ್ಲ, ಇದು ಬಹಳ ವಿಶೇಷವಾದದ್ದು. ಶರೀರಕ್ಕೆ 6 ವಿಕಾರಗಳನ್ನು ಹೇಳ್ತಾರೆ. ಅದು ಹುಟ್ಟುತ್ತೆ, ಅದು ಇದೆ, ಅದು ಬೆಳೆಯುತ್ತೆ, ಅದು ಬೇರೆ ಬೇರೆ ರೀತಿಯ ಆಕಾರಗಳನ್ನು ತೆಗೆದುಕೊಳ್ತಾ ಹೋಗ್ತದೆ. ಅದು ನಾಶವಾಗಲಿಕ್ಕೆ ಪ್ರಾರಂಭ ಆಗ್ತದೆ, ಒಂದು ದಿವಸ ಅದು ನಾಶವಾಗ್ತದೆ. ಜಾಯತೆ, ಅಸ್ಥಿ, ವರ್ಧತೆ, ವಿಪರಿಣಮತೆ. ಬೇರೆ ಬೇರೆ ಕೌಮಾರ್ಯ, ಯೌವನ, ಶೈಶವ, ಪೌಗಂಡ, ಮಧ್ಯವಯಸ್ಸು, ಪೂರ್ವ ವೃದ್ಧಾಪ್ಯ, ಉತ್ತರ ವೃದ್ಧಾಪ್ಯ, ಅಂತ್ಯ ವೃದ್ಧಾಪ್ಯ. ಪೂರ್ವ ವೃದ್ಧಾಪ್ಯ ಅಂದರೆ 60ರಿಂದ 70, ಅದಾದಮೇಲೆ 70ರಿಂದ 80 ಅಂತ್ಯ ವೃದ್ಧಾಪ್ಯ, 80ರಿಂದ 95 ಅದು ಕೊನೆ ಹಂತ.
ಅದರಿಂದ ಆ ಮಟ್ಟದವರೆಗೆ 95ರವರೆಗೂ ಅದನ್ನು ಮಾಡ್ತಾ ಇರಬೇಕು ನಾವು ಅಂತ ಹೇಳೋದಕ್ಕೆ ಅಲ್ಲಿ 50ರಿಂದ 95ರವರೆಗೆ ಆ ಶಾಂತಿ ಕರ್ಮಗಳನ್ನು ಹೇಳಿರುವುದು. ಆ ರೀತಿಯಲ್ಲಿ ನಮ್ಮ ಶರೀರಕ್ಕೆ 6 ವಿಕಾರ ಕ್ಲೇಶಗಳಿದೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇದೆಲ್ಲ ಹಂತಗಳು. ಕೌಮಾರ, ಯೌವನ, ಜರ, ಅದಾದ ಮೇಲೆ ದೇಹಾಂತರ ಪ್ರಾಪ್ತಿ. ಈ ದೇಹ ಎಲ್ಲಿಗೆ ಆ ಆತ್ಮ ಈ ಶರೀರದಿಂದ ನನ್ನನ್ನು ಇನ್ನು ಸಂಭಾಳಿಸುವುದು ಸಾಧ್ಯವಿಲ್ಲ ಅಂತ ಯೋಚನೆ ಮಾಡುತ್ತೋ ಆವಾಗ ಈ ಶರೀರವನ್ನು ಅದು ತ್ಯಜಿಸುತ್ತೆ. ಶರೀರವನ್ನಲ್ಲ ನಾವು, ಶರೀರ ಬಿಡೋದಲ್ಲ ನಾವು, ಈ ಆತ್ಮ ಈ ಶರೀರವನ್ನು ಬಿಟ್ಟಾಕುತ್ತೆ. ಇದನ್ನೇ ನಮ್ಮ ಪ್ರಾರ್ಥನೆ, ಬಹಳ ಮುಖ್ಯವಾದ ಪ್ರಾರ್ಥನೆ. ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋಃ ಮುಕ್ಷೀಯ. ಚಪ್ಪರದಲ್ಲಿ ಕಳಿತ ಸೌತೆಕಾಯಿ ತಾನಾಗಿಯೇ ಹೇಗೆ ಕೆಳಗೆ ಬೀಳ್ತದೋ ಆ ರೀತಿಯಲ್ಲಿ ಮೃತ್ಯು ಎನ್ನುವಂತಹ ಒಂದು ಅವಸ್ಥೆಯಿಂದ ಈ ಶರೀರವನ್ನು ಬಿಸಾಕುವಂತಹ ರೀತಿಯಲ್ಲಿ ನನಗೆ ಅದನ್ನು ಬಿಟ್ಟುಕೊಡು, ಬಿಟ್ಬಿಡು ಅದನ್ನು. ಮಾ ಅಮೃತಾತ್ ಕೊನೆ ಪದ, ಅದೇ ಈ ಆತ್ಮತತ್ವಕ್ಕೆ ಸಂವಾದಿಯಾದ ಪದ. ಆದರೆ ಅಮೃತತ್ವದಿಂದ ನನ್ನನ್ನು ವಂಚಿಸಬೇಡ. ಆತ್ಮಕ್ಕೆ ಸಾವೂ ಇಲ್ಲ, ಹುಟ್ಟೂ ಇಲ್ಲ ಅಂದಿರುವಾಗ ಮತ್ತೆ ಮಾ ಅಮೃತಾತ್ ಅಂತ ಯಾಕೆ ಕೇಳಬೇಕು ಆತ್ಮಕ್ಕೆ ಅನ್ನೋದು ಒಂದು ಪ್ರಶ್ನೆ. ನಾಳೆ ಅದನ್ನು ಹೇಳ್ಕೊಳ್ಳೋಣ. ಶಂಕರಾಚಾರ್ಯರು ನಮ್ಮ ಮೇಡಮ್ ಅವರು ಒಂದು ಪ್ರಶ್ನೆ ಕೇಳಿದರು ಹೋದವಾರ. ಆಚಾರ್ಯರೆಲ್ಲ ತಮ್ಮ ಹಿಂದೆ ಒಂದು ಕೋಲನ್ನು ಹಿಡ್ಕೊಂಡಿರ್ತಾರೆ, ಅದರ ತುದಿಯಲ್ಲಿ ಏನೋ ಒಂದು ಬಟ್ಟೆಯ ಗಂಟೋ ಏನೋ ಕಟ್ಟಿಕೊಂಡಿರ್ತಾರೆ. ಅದು ಏನು ಅಂತ ಹೇಳಿ, ತ್ರಿದಂಡಿ ಸ್ವಾಮಿಗಳು ಅಂತ ಒಂದು ಮೇಡಮ್ ಅದು. ಲೋಕೈಷಣ, ವಿತ್ತೈಷಣ, ದಾರೈಷಣ ಅಂತ 3 ಈಷಣತ್ರಯಗಳನ್ನು ಯಾರು ದಂಡಿಸಿ ತಮ್ಮ ವಶದಲ್ಲೇ ಇಟ್ಟುಕೊಂಡಿರ್ತಾರೋ ಅಂತಹವರನ್ನು ತ್ರಿದಂಡಿ ಸ್ವಾಮಿಗಳು ಅಂತ ಕರೀತಾರೆ. ದಂಡ ಅಂದರೆ ಅದನ್ನು ತಮ್ಮ ವಶದಲ್ಲೇ ಇಟ್ಟುಕೊಳ್ಳುವುದು, ದಂಡಿ. ದಂಡ ಅಂತ ಹೇಳೋದಕ್ಕೆ ಒಂದು ಕೋಲು ಅನ್ನುವ ಅರ್ಥವೂ ಉಂಟಲ್ವಾ, ಅದು ಬಾಹ್ಯ ಸಂಕೇತ ಅಷ್ಟೇನೆಯ. ಅವರು ಅದನ್ನು ಕಂಪ್ಲೀಟಾಗಿ ಕಂಟ್ರೋಲ್ ಮಾಡಿಕೊಂಡಿದ್ದಾರೆ. ಯಾವುದನ್ನು? ಮೊದಲನೇದು ಲೋಕೈಷಣ, ಲೋಕದ ಬಗ್ಗೆ ಇರುವಂತಹ ಒಂದು ವ್ಯಾವಹಾರಿಕವಾದಂತಹ ಜಂಜಾಟಗಳನ್ನೆಲ್ಲ ಅವರು ಬಿಟ್ಟಿದ್ದಾರೆ, ಅದನ್ನು ಅವರು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿದ್ದಾರೆ. ಇನ್ನೊಂದು ವಿತ್ತೈಷಣ. ಯಾವುದೇ ಗುರುಗಳನ್ನು ನೋಡಿ ನೀವು, ನಾವು ಅವರು ಫಲಮಂತ್ರಾಕ್ಷತೆಯೋ ಅವರಿಂದ ಆಶೀರ್ವಾದವೋ ಅನುಗ್ರಹವೋ ತಗೊಳ್ಬೇಕಾದ್ರೆ ನಾವು ಏನಾದರೂ ತಗೊಳ್ಬೇಕಾದ್ರೆ ಕೃತೇತಿ ಪ್ರತಿ ಕರ್ತವ್ಯ ಅಂತ ಒಂದು ಮಾತು ರಾಮಾಯಣದಲ್ಲಿ ಬರ್ತದೆ. ಅವರಿಂದ ನಾವೇನಾದರೂ ಒಳ್ಳೆಯದನ್ನು ತಗೊಳ್ಳುವಾಗ ನಮ್ಮ ಕೈಲಿ ಏನು ಸಾಧ್ಯವೋ ಅದನ್ನು ನಾವು ಅವರಿಗೆ ಕೊಡಬೇಕು. ಏಷ ಧರ್ಮ ಸನಾತನಃ. ಆದ್ದರಿಂದ ನಾವು ಅವರ ಆ ಒಂದು ಜೋಳಿಗೆಗೆ ಯಥಾಶಕ್ತಿ ನಾವು ಹಾಕ್ತೀವಿ, ಆದರೆ ಅವರು ಅದನ್ನು ಮುಟ್ಟುವುದಿಲ್ಲ. ಸನ್ಯಾಸಿಗಳು ಯಾವತ್ತೂ ದುಡ್ಡನ್ನು ಮುಟ್ಟುವುದಿಲ್ಲ. ಅದೆಲ್ಲ ಎಲ್ಲಿಗೆ ಹೋಗ್ತದೆ? ಅವರು ಯಾವುದೋ ಒಂದು ಲೋಕ ಸಂಗ್ರಹ ಕಾರ್ಯ ಮಾಡ್ತಾ ಇರ್ತಾರೆ, ಅಲ್ಲಿಗೆ ಹೋಗ್ತದೆ. ಆದ್ದರಿಂದ ಅಂಥವ್ರಿಗೆ ಕೊಡುವಾಗ ನಾವು ವಿಶೇಷವಾಗಿ ಕೊಡಬೇಕು ಅಂತ ಹೇಳುವುದು ನಮ್ಮ ಧರ್ಮಶಾಸ್ತ್ರ ಹೇಳುತ್ತೆ. ಆದ್ದರಿಂದ ಅವರು ವಿತ್ತೈಷಣ, ವಿತ್ತವನ್ನು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ದಾರೆ, ಅವರು ಮುಟ್ಟುವುದಿಲ್ಲ ಅದನ್ನು. 3ನೇದು ದಾರೈಷಣ. ದಾರ ಅಂದರೆ ಪತ್ನಿ ಅಂತ ಅರ್ಥ. ಪತ್ನಿ ಅಂತಂದಾಗ ಕೇವಲ ಪತ್ನಿ ಅಲ್ಲ, ಪತ್ನಿ, ಅದರ ಜೊತೆಯಲ್ಲಿ ಮಕ್ಕಳು, ಸಂಸಾರ, ಇದೆಲ್ಲವನ್ನು ಅವರು ಬಿಟ್ಟಿರ್ತಾರೆ. ಇದರ ಬಗ್ಗೆ ಅವರಿಗೆ ಒಂದು ಕಂಟ್ರೋಲ್ ಇರ್ತದೆ. ಅವರು ಈ ಲೋಕದಲ್ಲೇ ಇರ್ತಾರೆ. ತಾಕನೊಂದನು ಯೋಗಿ, ನೂಕನೊಂದನು ಜಗದಿ, ಏಕಾಕಿ ಸಹವಾಸಿ ಆತ ಅಂತ ಹೇಳ್ತಾರೆ ಡಿ ವಿ ಜಿ ಅವರು. ಅವನು ಯಾವುದನ್ನು ಮುಟ್ಲಿಕ್ಕೆ ಹೋಗುವುದಿಲ್ಲ. ತಾಕನೊಂದನು ಯೋಗಿ, ನೂಕನೊಂದನು ಜಗದಿ. ಬಂದಿದ್ದನ್ನು ಯಾರೂ ಬೇಡ ಅಂತ ಹೇಳೋದಿಲ್ಲ. ಬಂದಿದ್ದು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ? ಯಾವುದೋ ಒಂದು ಸಂತೋಷ, ಯಾರೋ ಮಾತೆಯೋ ಸಹೋದರಿಯೋ ಏನೋ ಒಂದು ಒಳ್ಳೆಯ ಸಿಹಿ ಮಾಡ್ಕೊಂಡು ತಂದುಕೊಟ್ರು, ಅದನ್ನು ಬೇಡ ಅಂತ ಹೇಳೋದಿಲ್ಲ ಅವರು. ಅವರ ದೃಷ್ಟಿ ಅದೇ ಇರುತ್ತೆ. ಮಾತೃವತ್ ಪರದಾರೇಶು ಆತ್ಮವತ್ ಸರ್ವಭೂತೇಶು ಯಃ ಪಶ್ಯತಿ ಸ ಪಶ್ಯತಿ. ಯಾರು ಆ ರೀತಿಯಲ್ಲಿ ನೋಡ್ತಾರೋ ಅವರು ಮಾತ್ರವೇ ನಿಜವಾಗಿ ನೋಡುವವರು, ಬಾಕಿಯವರು ಸಂಸಾರಿಗಳು. ಆದ್ದರಿಂದ ಈ 3 ಈಶನ ತ್ರಯಗಳನ್ನು ಅವರು ಕಂಟ್ರೋಲ್ನಲ್ಲಿ ಇಟ್ಟುಕೊಂಡಿರುವುದರ ಸಂಕೇತವಾಗಿ, ಅದನ್ನು ದಂಡಿಸಿರುವ ಸಂಕೇತವಾಗಿ ಆ ದಂಡದಲ್ಲಿ ಅವರು ಅದನ್ನೆಲ್ಲ ಕರ್ಮವನ್ನು ಕಟ್ಟಿ ಅಲ್ಲಿ ಇಟ್ಕೊಂಡಿರ್ತಾರೆ. ಅದರಲ್ಲಿ ಅವರು ಜನಿವಾರವೋ ಅಥವಾ ಹೊರ ಲಾಂಛನವೋ ಏನೋ ಹಾಕ್ಕೊಂಡಿರ್ತಾರಲ್ಲ ಕರ್ಮದ ಸಂಕೇತವಾಗಿ, ಅದರ ಜೊತೆಯಲ್ಲಿ ಕಟ್ಟಿ ಅಲ್ಲಿ ಇಟ್ಕೊಂಡಿರ್ತಾರೆ.
ಹಾಗಾಗಿ ಅದನ್ನು ತ್ರಿದಂಡಿ ಅಂತಂದ ದಂಡಿಸುವ ರೀತಿ ಅದು ಅಂತ ಹೇಳಿ, ಆದ್ದರಿಂದ ಅವರು ಆ ದಂಡ ಹಿಡ್ಕೊಂಡಿರ್ತಾರೆ ಅಂತ ಹೇಳ್ತಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಕ್ರಿಯಾಸಿದ್ಧಿ ಸತ್ವೇ ಭವತಿ ಮಹತಾಂ ನೋಪಕರಣೆ ಅಂತ ನಮ್ಮ ಇವರು ಡಾಕ್ಟರ್ ಸುರೇಶ್ ಅವರು ಕೇಳಿದರು ಅದರ ವಿಚಾರ. ನಾಳೆ ಅದನ್ನು ವಿಚಾರ ಮಾಡೋಣ.